ಏನಪ್ಪ ನಿನ್ನ ಕಿರಿಕಿರಿ? ನನ್ನ ಮಾತು ನಿನಗೆ ಕಿರಿಕಿರಿ ಆಗಾಕತ್ಯ? ಏನು ಮಾತಾಡ್ತೀವೋ? ಅಪ್ಪದೇನೆ ನಾನು. ನನ್ನ ಮಾತು ನೀ ಕಿರಿಕಿರಿ ಮಾಡ್ಕೊಂಡ್ರೆ ಹೆಂಗಪ್ಪ? ನೋಡು, ಹುಡುಗಿನ ವಯಸ್ಸಿಗೆ ಬಂದಾಳ, ನೀನು ವಯಸ್ಸಿಗೆ ಬನ್ನಿ, ಮದುವೆ ಆಗಿಬಿಡಪ್ಪ. ಏನಪ್ಪ ನೀ ವಯಸ್ಸಿನ ಬಗ್ಗೆ ಅಟ್ಟ ಮಾತಾಡ್ತಿ? ಅಲ್ಲ, ನಾ ಸಿಟಾಗಿರೋವಾಕಿ ಹಳ್ಳಿಯಾಗಿರೋಕಿ, ಆಕಿಗೆ ನನಗೆ ಸ್ವಲ್ಪ ಹೊಂದಾಣಿಕೆ ಆಕತೆ. ಏನಂತ ಮಾತಾಡ್ತೀವ? ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರು ಅಂಥ ಹುಡುಗಿ ಸಿಗೋದಿಲ್ಲ. ಆಕಿಗೇನು ಕಡಿಮೆ ಆಗೈತಪ್ಪ? ಅಡುಗೆ ಮಾಡ್ತಾಳೆ, ಹೊಲ ಮನೆ ದಗದ ಮಾಡ್ತಾಳೆ ಅಂದಮೇಲೆ ಇದಕ್ಕಿಂತ ಹೆಚ್ಚಿಂದ ನಿನಗೇನು ಬೇಕು ಅದನ್ನು ಹೇಳಿ ನನಗೆ. ಅಪ್ಪ ಬರೀ ನಿಂದ ನೀನ ವಿಚಾರ ಮಾಡ್ತಿಲ್ಲ. ಅಲ್ಲ, ನಾ ಓದಿದವ, ನನಗೆ ಸರಿ ಸೈಡಿರ ಅಕ್ಕ ಆಕೆ. ಊಟ ಏನು ಮರೆ ಯಾವ್ದ್ರ ಹೋಟೆಲ್ದಾಗ ಉಂಡು ಬರ್ಬೋದು. ಇನ್ನೊಮ್ಮೆ ಈ ಮಾತು ಮಾತಾಡಿದ್ರೆ ಬಾಯನ್ನು ಹಲ್ಲ ಉದುರಿಸ್ಬಿಡ್ತೇನೆ ಮಗ ನನ್ನಿಂದ. ಮರ್ಯಾದಿಂದ ನಿಮ್ಮ ಅವನ ಮನೆಗೆ ಹೋಗಿ ಅವ್ರ ಊರಿಗೆ ಹೋಗಿ ಮದುವೆ ಕತ್ತಿದ್ದು ಮಾತಾಡ್ಕೊಂಡು ಬಾ. ಹೋಗಿ ಏನಾರ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ಮೊದಲ BP ಶುಗರ್ ಇದ್ದ ಮನುಷ್ಯ ನಿನ್ನ ಜೊತೆ ಏನು ವಾದಿಸ್ಲಿ? ಸೀದಾ ನಿಮ್ಮ ಅವನ ಊರಿಗೆ ಹೋಗ್ಬೇಕಾ ನೀನು? ಮದುವೆ ಮಾತುಕತೆ ಮುಗಿಸ್ಕೊಂಡನ ಬರಬೇಕು. ಮಾವ ಮರ್ತಿ ಅಂತ ಮಾಡಿದ್ನಪ್ಪ. ಇನ್ನ ಮಾವನ ಕೂಡ ನೋಡಿದ ಇಲ್ತಾಕ ಬಂದಿಲ್ಲ. ಚಲೋ ಆತ. ಆರಾಮದ್ಯಾ? ಮನ್ಯಾಗ ಹೆಂಗದಾರ? ಬಂದ ಉದ್ದೇಶ ಮಾವನ ಕೂನ್ ಹಿಡಿದಲ್ಲ, ಮಾವನ ಜೊತೆ ಸ್ವಲ್ಪ ಬ್ಯಾರೆ ಮಾತಾಡೋದೈತಿ. ಏನು ಮಾತಾಡಕ್ಕೆ ಬಂದಿ ಅಂತ ನನಗೆ ಗೊತ್ತೈತಿ. ನೀ ಬಂದಿದ್ದು ನೋಡಿದ್ರ ನಮ್ಮ ತಂಗಿ ಮದುವೆ ಮಾತಾಡಕ್ಕೆ ಬಂದಿಲ್ಲ. ಅದ ತಿಳ್ಕೊಂಡೆ ಅಂತ ನನಗೆ ಗೊತ್ತು. ಆದ್ರೆ ನಾ ಬಂದಿದ್ದ ಮದುವೆ ಆಗಲ್ಲ ಅಂತ ಹೇಳಾಕ. ಏನು ಹೇಳಾಕತ್ತಿ ನೀನು? ಹೌದು ಮಾವ, ವಯಸ್ಸು ಬೆಳೆದಂಗ ಬುದ್ಧಿನೂ ಬೆಳೆಯುದ. ಅಲ್ಲ, ನಿನ್ನ ತಂಗಿ ನನ್ನ ಜೋಡ ಅಕ್ಕಳತ್ತಿ ಹೆಂಗೆ ಮದುವೆ ಮಾಡವ ನೀನು? ಮುಖದಾಗಿದ್ದ ನಗುನ ಮರ್ಸಿದೆಲ್ಲ. ನನ್ನ ತಂಗಿ ನಿನ್ನ ಜೋಡ್ ಅಕ್ಕಳಂತ ಮದುವೆ ಮಾಡಾಕತ್ತಿಲ್ಲ. ಹಿರಿಯರ ಮಾತ ಉಳಿಸೋಳು ಸಂಬಂಧ ಮದುವೆ ಮಾಡಾಕತ್ತೀನಿ. ಯಾಕ? ನಿಮ್ಮ ಮನೆಯವರು ನಮ್ಮ ಮನೆಯವರು ಮಾತಾಡಿದ ಮಾತ ತರಕಾರಿ ಏನ? ಹಿರಿಯರನ್ನ ಕರ್ಕೊಂಬಂದ್ರೆ ಮದುವೆ ಮಾಡೇ ಮುಗಿಸ್ತಾರೆ. ಆದ್ರೆ ನನ್ನ ಮನಸ್ಸು ಹೇಳಾಕತ್ತೈತಿ ನಿನ್ನ ತಂಗಿನ ಮದುವೆ ಆಗೋದಿಲ್ಲ ಅಂತ. ಅಲ್ಲೋ, ನನ್ನ ತಂಗಿ ತಕ್ಕೆ ಏನು ದೋಷ ಐತೆ ಅಂತ ನನ್ನ ತಂಗಿನ ಮದುವೆ ಆಗಲ್ಲ ಅನ್ನಕತ್ತೀನಿ ನೀನು? ಯಾವ ದೋಷ ಐತಂತೂ ನಾನು ಹೇಳದ. ಆಕೆ ನನ್ನ ಓದಾಳನ? ಇಲ್ಲ, ಓದಾಕತ್ತಾಳಲ್ಲೋ. ಆಕೆ ಎಷ್ಟೋ ಓದಿದ್ರು ಸಿಟಿಗೆ ಸೇರೋದಿಲ್ಲ, ಸಿಟಿಗೆ ಹೊಂದ್ಕೊಳ್ಳೋದಿಲ್ಲ. ಸಿಟಿ ಅಂತ ಯಾಕೆ ಸಾಯಕತ್ತಿ? ಹಳಿ ಸಂಬಂಧ ಹುಡುಕಿ ನೋಡಿ ಸ್ವಲ್ಪ. ಬಂಗಾರ ಅಂತ ಜೀವನ ಐತಿ. ಓದಾಕತ್ತಾಳ, ಓದ್ತಾಳ, ಶಾಣೆ ಅದಾಳ. ಇವತ್ತಲ್ಲ ನಾಳೆ ಯಾವ್ದಾರ ಒಂದು ನೌಕರಿ ಆದಿತ್ತು. ಸಿಟಿಯಾಗಿದ್ದು ಓದಿದ್ರೆ ನಮಗೆ ನೌಕರಿ ಸಿಗೋದು ಅಪರೂಪರಾಗೈತಿ. ಇನ್ನು ಆಕೆಗೆ ಯಾವಾಗ ನೌಕರಿ ಸಿಗ್ತೈತಿ? ಇಷ್ಟೆಲ್ಲ ಆಕಿ ಓದಿನ ಬಗ್ಗೆ ಮನಸ್ಸಿಗೆ ಹತ್ತುವಂಗೆ ಮಾತಾಡ್ತೈತೆ ನನಗೆ ಗೊತ್ತಿರಲ್ಲ. ಮನೆ ಕಡೆ ಬಾ, ಮಾತಾಡೋಣ. ಎತ್ತಿನ ಕೊಳ್ಳ ಹರಿದ ಚಲೋ ವಾಯ್ನ. ಯಾಕಣ್ಣ ಈ ಮಾತ? ಮತ್ತೇನು ಮಾಡ್ಲಿವ? ನಿನ್ನ ಮದುವೆ ಆಗ್ತೀನಿ ಅಂದವ ಈಗ ಮದುವೆ ಆಗಲ್ಲ ಅನ್ನಕತ್ತ. ನೀ ಅವನ ತಕ್ಕ ಅಲ್ಲತ್ತ, ಅವನ ತಕ್ಕ ಓದಿದಕ್ಕೆಲ್ಲತ್ತ. ನಿನ್ನ ಓದಿಸ್ಬೇಕಂದ್ರೆ ಎತ್ತಿನ ಕೊಳ್ಳ ಹರಿಯಬೇಕು, ಎತ್ತುಗಳ ಮಾರಬೇಕು, ಬಂದು ರೊಕ್ಕದಾಗ ನಿನ್ನ ಓದಿಸಬೇಕು. ಅಣ್ಣ ಹುಚ್ಚಿಗೆ ಚದಿಯೇನ? ಇಕುರಿಂದ ನಮ್ಮ ಹೊಟ್ಟೆ ತುಂಬಾಕತೈತಿ. ಯುವಕರಿಂದ ನಮ್ಮ ಹೊಟ್ಟೆ ತುಂಬಾಕತೈತಿವ, ಒಪ್ಪುಗೋತೀನಿ. ಯುವಕರ ಋಣ ಮುಟ್ಸೋದಾಗೋದಿಲ್ಲ. ಮೂಕ ಬಸವಣ್ಣ 3 ಹೊತ್ತು ದುಡಿತಾವು. ಆದ್ರೆ ಮಾತು ಬರೋ ಮನುಷ್ಯನ ನಾಲ್ಗಿ ಬದಲು ಮಾಡ್ಯಾನಂದ್ರೆ ಅವನ ಆಸೆ ಆಕಾಂಕ್ಷೆಗಳು ಏನದಾವ ಅನ್ನೋದು ನಾವು ತಿಳ್ಕೊಬೇಕಲ್ಲ. ಅವನು ಸರಿಸಮಾನಿ ಅಲ್ಲಂತ ಅವನು ಸರಿಸಮಾನಿ ಬರ್ಬೇಕಂದ್ರೆ ಇಕುರ್ನ ಮಾರ್ಬೇಕೇನ? ನಿರ್ವಾಣ ಇಲ್ವಾ? ಮಾರಬೇಕಾಗತ್ತ. ಯಾವ ಮನುಷ್ಯ ನಿನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೋಗ್ಯಾನಲ್ಲ, ಅದ ಮನುಷ್ಯ ನಿನ್ನ ಹುಡ್ಕೊಂಬರ್ಬೇಕಂದ್ರೆ ನೀ ಓದ್ಬೇಕ. ಓದಿ ಯಾವುದ್ರ ಒಂದು ನೌಕರಿ ಮಾಡಬೇಕು. ನಾಳೆ ನಿನ್ನಿಂದ ಅವಂಗೇನಾರ ಒಂದು ಕೆಲಸ ಆಗಬೇಕು. ಅದೆಲ್ಲ ಆಗಬೇಕಂದ್ರೆ ಈಗ ಸದ್ಯಕ್ಕೆ ನಮಗಿರೋ ಪರಿಸ್ಥಿತಿ ಒಳಗೆ ಯುವಕರು ಮಾರಬೇಕು, ನಿನ್ನ ಓದಿಸಬೇಕು. ಹಂಗೆ ಓದ್ಸೋದಂದ್ರೆ ನನಗೆ ಓದ ಬೇಡ ಅಣ್ಣ. ನಿಮ್ಮ ಅಣ್ಣನ ಆಸೆ ನೀ ಈಡೇರಿಸೋದಿಲ್ಲೇನ? ಯಾವ ಮನುಷ್ಯ ಮನೆ ತಕ ಬಂದು ನಮಗೆ ಅವಮಾನ ಮಾಡಿ ಹೋಗ್ಯಾನಲ್ಲ, ಅದ ಮನುಷ್ಯ ಮುಂದೊಂದಿನ ನಮ್ಮ ಮುಂದೆ ಬಂದು ತಲೆ ತಳಗೆ ಮಾಡಿ ನಿಂದಿರ್ಬೇಕಂದ್ರೆ ನೀವು ಓದಬೇಕು. ಯಾವ ಮಾತಿಗೂ ಅಲ್ಲ ಅನ್ಬೇಡವ, ಇದೊಂದು ಮಾತಿಗೆ ಹ್ಞೂ ಅನ್ನ. ಅಣ್ಣ 100 ಸಲ ವಿಚಾರ ಮಾಡ, ನಿನ್ನ ಜೀವನ ಹಾಳು ಮಾಡ್ಕೋತಿ. ಯಾಕೆ ಹಾಳಾದಿತ್ತವ?
ಮುಂದೊಂದು ದಿನ ನೀ ಏನಾರ ನೌಕರಿ ಮಾಡಾಕತ್ತಿ ಅಂದ್ರೆ ನಿನಗೆ ಬರೋ ಪಗಾರದಾಗ ಚಲೋ ಎರಡು ಎತ್ತ ಕೊಡ್ಸಾಕತ್ತಿ ಮತ್ತು ನಾ ಹೊಲ್ದಾಗ ದುಡಿತೀನಿ. ಆದರೆ ಈಗ ಸದ್ಯ ಪರಿಸ್ಥಿತಿ ಒಳಗೆ ಇವ್ರನ್ನ ಕೈ ಬಿಡಬೇಕು, ನಿನ್ನ ಕೈ ಹಿಡಿಯಬೇಕು. ನಿನ್ನ ಮಾತು ನನ್ನ ಮನ್ಸಿಗೆ ಹಿಡ್ಸೋಲಾಗ್ಯದಣ್ಣ. ನನ್ನ ಮಾತು ನಿನ್ನ ಮನಸ್ಸಿಗೆ ಹಿಡ್ಸಂಗೆ ಕಾಣಲ್ಲ. ಆದ್ರೆ ಸದ್ಯಕ್ಕೆ ಪರಿಸ್ಥಿತಿ ಅಂದಿನಿ ನಿಮ್ಮ ಅಣ್ಣನ ಮುಂದೆ ಅಂದಿನಿ. ಏನಾತೀಗ? ಅಂತಿ ಮಾವ ಅಂತಿ, ದಿನಕ್ಕೊಂದು ಮಾತಾಡ್ತಿ. ಆದ್ರ ಸಂಬಂಧಗಳ ಮರ್ತು ಬದುಕಾಕತಿ. ಸಂಬಂಧಗಳ ಬೆಲೆ ನಿನಗೇನು ಗೊತ್ತೈತಿ? ಸಂಬಂಧದ ಬೆಲೆ ಏನಂತ ನನಗೆ ಗೊತ್ತು, ಸಂಸಾರ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತು. ಅಲ್ಲ, ನನ್ನ ಜೋಡಿ ನೀ ಅಕ್ಕಿ ಎಲ್ಲಿ ಹೋಯ್ತು ಹಿರಿಯರ್ ಕೊಟ್ಟ ಮಾತು? ಹಿರಿಯರು ಮಾತಾಡ್ಯಾರ ಅಂಥೇಳಿ ಅವ್ರ ಮಾತಿಗೆ ತಕ್ಕಂಗೆ ಕುಣ್ಯಾಕ ಆಗೋದಿಲ್ಲ. ಏನು ಹೇಳಬೇಕಲ್ಲ ಎಲ್ಲ ನಿಮ್ಮ ಅಣ್ಣನ ಮುಂದೆ ಹೇಳಿ ಬಂದೀನಿ. ಅಣ್ಣ ಬಾಯಿ ಸತ್ತವನದನಂತೇಳಿ ಅಣ್ಣನ ಮುಂದೆ ಬಿರುಸ್ಲೆ ಮಾತಾಡ್ತೀಯೇನ? ನಾ ಮಾತಾಡಿದ ಮಾತು ನಿನಗೆ ನಿಮ್ಮ ಅಣ್ಣಗ ಬಿರುಸು ಅನಿಸಿರ್ಬಹುದು, ಆದ್ರೆ ಇರೋದ ಮಾತಾಡಕತ್ತೀನಲ್ಲ. ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ಇವತ್ತು ನಾನು ನಿನ್ ತಕ್ಕಲ್ಲ ಅಂತೇಳಿ ನೀನು ನನ್ನ ಮರಿಬೋದು. ಇವತ್ತಲ್ದ ನಾಳೆ ನನ್ನ ಅವಶ್ಯಕತೆ ನಿನಗೆ ಬಂದೇ ಬರ್ತದ. ನಿಮ್ಮ ಅಣ್ಣನು ಹಿಂಗೆ ಹೆಡ್ ಕಾರ್ಶ ಮಾತಾಡಿದ್ದ, ಈಗ ನೀನು ಹಿಂಗೆ ಹೆಡ್ ಕಾರ್ಶ ಮಾತಾಡಕತ್ತಿ. ನಾಳೆ ನಿನ್ನ ಕಟ್ಕೊಂಡ ಮ್ಯಾಗ ನನ್ನ ಬಾಳೆ ಏನು ಸುದ್ದಾಗಿತ್ತು? ಇಲ್ಲಿ ನೋಡಿಲ್ಲಿ, ನಾನೇ ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಬಂದಿಲ್ಲ. ಮುಂದೊಂದಿನ ನೀನು ನನ್ನ ಹುಡ್ಕೊಂಡು ಬಂದೇ ಬರ್ತಿ. ಬಂದಾಗ ನೋಡು ನಳ. ಹೌದು, ನಾ ಯಾಕೆ ನೀನು ಹುಡ್ಕೊಂಡು ಬರ್ತೀನಿ? ಹೊತ್ತ ವೇಳೆ ಒಂದೇ ಥರ ಇರುವುದಿಲ್ಲ ಮಾವ, ಬದಲಾಗುದ. ನಿನ್ನ ಬಾಯಾಗ ಬತ್ತು ನೋಡು, ಹೊತ್ತ ಎಳೆ ಒಂದೇ ಥರ ಇರುವುದಿಲ್ಲ, ಬದಲಾಗುದು ಅಂತ ಹೇಳಿ. ಈಗ ಬದಲಾಗು ಹೊತ್ತು ಬಂದೈತಿ, ಅದಕ್ಕೆ ಬದಲಾಗತ್ತೀನಿ. ಬದಲಾಗ್ಬೇಕಂತೇಳಿ ಬದಲಾಗತ್ತಿಲ್ಲ ಮಾವ, ಸಿರಿತನ ಬಂದೈತೆ ಅಂತ ಹೇಳಿ ಬದಲಾಗತ್ತಿ. ನೀ ಏನಾರ ಮಾತಾಡ, ನಿಮ್ಮ ಅಣ್ಣನ ಮುಂದೆ ಹೇಳಿ ಕೇಳಿ ಬಂದೈತಿ ಅಂದ್ರೆ ನಿನಗೆ ಮಾತಾಡಕ್ಕೆ ಮುಂದೆ ದಾರಿನೇ ಇಲ್ಲ. ನಾವು ಓದ್ಬೇಕಂದ್ರೆ 1,00,000ದಿಂದ 1,50,000 ಖರ್ಚಾಗುತ್ತಣ್ಣ. ನಿನ್ನ ಕೈಲಿ ಓದ್ಸಕ್ಕಾಗುತ್ತಾ? ಯಾರಿಗೆ ನನಗೆ ಹೇಳಕತ್ತಿ ಅವ? ನಿನ್ನ ಓದ್ಸೋ ಸಂಬಂಧ ಜೋಡಿ ಎತ್ತ ಮಾರಾಕತ್ತೀನಿ. ರೈತ ಇದೀನವಾ, ಒಂದು ಯಾವ್ದಾರ ಹೊಲ್ದಾಗ ಬೆಳೆ ಬತ್ತಂದ್ರೆ 1.5-2 ಲಕ್ಷ ರೂಪಾಯಿ ಏನಾಗೋದೈತಿ? ಅದೆಷ್ಟೇ ಖರ್ಚು ಬರ್ಲಾಕ ನೀವು ವಿಚಾರ ಮಾಡಕ್ಕೆ ಹೋಗಬೇಡ. ನಿನ್ನ ಓದೋದು ಎಷ್ಟೇ ಹಾಕಿರ್ಲಾಕ ನಾನು ನೋಡ್ಕೋತೀನಿ. ಇಷ್ಟೆಲ್ಲ ಹಠ ಎದ್ರ ಸಂಬಂಧ? ಅವ ನನ್ನ ಮದುವೆ ಆಗಲ್ಲ ಅಂದಿದ್ದಕ್ಕಲ್ಲ, ಹೋಗ್ಲಿ ಬಿಡು. ಈ ಹಂಗಲ್ವಾ, ಹೋಗ್ಲಿ ಬಿಡ ಅಂತ ಬಿಟ್ಟನೆ ಅಂದ್ರೆ ಓದ್ಲಾರ ನೀ ಇಲ್ಲೇ ಕುಂದಿರ್ತಿ, ಮುಂದೆ ಹೆಜ್ಜೆನೇ ಇಡೋದಿಲ್ಲ. ಅವಾಗ ಅವ್ರು ಮಾತಾಡ್ಕೋತಾರ, ನೋಡಾಕಿನ ಬಿಟ್ಟಿದ ಚಲೋ ಆಯ್ತು, ಮದುವೆ ಆಲಾರ್ದ ಚಲೋ ಆಯ್ತು ಅಂತೇಳಿ. ಓದ್ಬೇಕು, ಯಾವುದೋ ಒಂದು ನೌಕರಿ ಹಿಡಿಬೇಕು. ನೌಕರಿ ಹಿಡಿದ ನನಗೆ ಅಷ್ಟ ಅಲ್ವಾ, ಇಡೀ ಊರಿಗೆ ನೀ ಬೇಕಾಗ್ಬೇಕ. ಆ ಹೊತ್ತಿನಾಗ ಅವರು ನಿನ್ನ ಹುಡ್ಕೊಂಬರ್ಬೇಕು. ಅವಾಗ ನಿಮ್ಮ ಅಣ್ಣನ ಪವಾರ, ನಿಮ್ಮ ಅಣ್ಣನ ಕದ್ರ ಏನಂತ ಆ ಮಕ್ಳಿಗೆ ತಿಳ್ದಂಗೆ ಆಕೈತಿ. ಅವ್ರ ಹಂಗಂದಾರ ಅಂತೇಳಿ ಬಂಗಾರದಂತ 2 ಎತ್ತ ಮಾರೋದು ಹೆಂಗ್ ಸರಿ ಅಣ್ಣ? ನಿರ್ವಾ ಇಲ್ವಾ? ಎತ್ತ ಮಾರ್ಲಿಕ್ಕಂದ್ರೆ ನಿನ್ನ ಓದು ಕಡೆ ನಾ ಚಿತ್ತ ಹರಿಸೋದಿಲ್ಲ, ಬಿಟ್ಟು ಬಿಡ್ಬೇಕಾಗತ್ತ. ಹಂಗೆ ಬಿಟ್ಟು ಕೂತ್ನಂದ್ರೆ ಬೆಳೆದ ನಿಂತ ತಂಗಿದೀನಿ. ಮುಂದಿನ ಜೀವನ ದೊಡ್ಡದೈತಿ, ಓದ್ಸಬೇಕು, ನಿನ್ನ ಮೆಟ್ಟಿಗೆ ಹತ್ಸಬೇಕು. ಎತ್ತೇನವಾ ನಿನ್ನ ತಿಂಗಳ ಪಗಾರ ಕೊಡ್ಸಕತ್ತ. ತಿಂಗಳ ಪಗಾರ ಸಂಬಂಧ ಯಾರೋ ಅಂದಿದ್ ಮಾತು ಯಾಕೆ ತಲೆಗೆ ಹಚ್ಕೋತಿ? ಯಾರೇನಾರ ಅಂದ್ರೆ ನಡೀತಿತ್ತು. ಅದು ಅಲ್ದ ನಿನ್ನ ಮದುವೆ ಆಗ್ಬೇಕಾಗಿದ್ದು ಹುಡುಗ ಅಂದಾನ. ಎಷ್ಟರ ಮಟ್ಟಿಗೆ ಅವ ನಮ್ಮ ಜೊತೆ ಸಂಬಂಧ ಇಟ್ಕೊಂಡಿತ್ತ ಗೊತ್ತಾಗುತ್ತಲ್ಲ. ಇಟ್ರ ಮ್ಯಾಗ ನಾವು ಹಿಂಗೆ ಬಿಟ್ಟು ಕೂತೀವಿ ಅಂದ್ರೆ ಅವ್ರು ತೀರಟ್ಟ ನಮ್ಮನ್ನ ಕಾಲು ಕಸ ಮಾಡ್ತಾರೆ. ನಿನ್ನ ಓದಿಸಿದ್ನಿ ಅಂದ್ರೆ ನಿನಗೊಂದು ಯಾವ್ದಾರು ನೌಕರಿ ಸಿಕ್ತಂದ್ರೆ ಯಾಕೆ ಎಡ್ವಿದ್ನಿ ಅಂತೇಳಿ ಅವ್ಗೆ ಅನಿಸ್ಬೇಕು. ಹಂಗೆ ಅನ್ನಿಸ್ಬೇಕಂದ್ರೆ ನೀ ಬುಕ್ಕ ಕೈಯಾಗಿ ಹಿಡಿಯಬೇಕು, ಓದಿನ ಕಡೆ ಲಕ್ಷ ಕೊಡಬೇಕು. ಓದ್ಸಕ ಗಟ್ಟಿಯಾಗಿ ನಿಂತಿ ಅಂದ್ರೆ ಓದ್ತೀನಿ ನಾನು. ಎಷ್ಟಾಗುತ್ತಷ್ಟು ಓದ್ತೀನಿ. ಎಷ್ಟಾಗತ್ತಷ್ಟು ಓದೋದಲ್ವಾ, ಇದ್ದ ಜೋಡಿ ಎತ್ತ ಮಾರಾಕತ್ತೀನಿ ನಿನ್ನ ಓದಿನ ಸಂಬಂಧ. ಮಂದಿ ನನಗೆ ಆಡ್ಕೋತಾರ, ಬೈತಾರ, ಆದ್ರೆ ನಿರ್ವಾಹ ಇಲ್ಲ. ಜೋಡಿ ಎತ್ತ ಮಾರಿದ್ನಂದ್ರೆ ನಿನ್ನ ಜೀವನಕ್ಕೆ ಒಂದು ಅರ್ಥ ಸಿಗ್ತೈತಿ, ನಿನ್ನ ಓದಿಗೆ ಒಂದು ಬೆಲೆ ಸಿಗ್ತೈತಿ. ಈ ಮಕ್ಕಳಿಗೆ ಬುದ್ಧಿ ಕಲಿಸ್ದಂಗೆ ಆಕೈತಿ. ಒಟ್ಟ ಯಾವುದೂ ವಿಚಾರ ಮಾಡ್ಲಾರ, ಓದೋ ಕಡೆ ಅಷ್ಟೇ ವಿಚಾರ ಇರಲಿ. ಹಾಂ ಆಯ್ತಣ್ಣ, ನಿನ್ನ ಮಾತ ನಾ ಈಡೇರಿಸ್ತೀನಿ.
ಓದೋದು ಮುಗಿತ್ಯಾವ? ಓದೋದಂತೂ ಮುಗ್ದಿಲ್ ಮಾವ. ಅಣ್ಣನ ಪರಿಸ್ಥಿತಿ ನೋಡಿದ್ರೆ ಓದೋದು ಬಿಡ್ಬೇಕಂತ ಮಾಡೀನಿ. ರಾಧಾ ನೋಡುವ, ಓದಿದ್ರು ನಮ್ಮ ಮನೆ ಸೊಸಿ, ಬಿಟ್ರು ನಮ್ಮ ಮನೆ ಸೊಸಿನ ನೀನು. ನಿನ್ನ ಇಚ್ಛೆ ಏನೈತಿ ಅದನ್ನು ಹೇಳುವ. ಇಚ್ಛೆ ಅನ್ನಕ್ಕೇನು ಮಾವ, ಮಾವನ್ ಮದುವೆ ಆಗೋದು ಒಂದ ದಾರಿ. ಯವ್ವ, ಇದನ್ನು ನಿನ್ನ ಮನಸಾರ ಹೇಳಾಕತ್ತೀವೋ ಅಥವಾ ಮನಸ್ಸಿನಾಗ ಏನಾರ ದುಃಖ ತುಂಬಿಕೊಂಡು ಹೇಳಾಕತ್ತೀವೋ? ಓದಿ ನನ್ನ ಹಮ್ದಾಗ ಮನಸ್ಸಿನ ವಿರೋಧವಾಗಿ ಹೇಳೋದು ತಪ್ಪಾಗ್ತದೆ ಮಾವ. ಹಿರಿಯರ ಮಾತು ಮೀರಿ ನಡಿಬಾರ್ದು ಅನ್ನೋ ನಿನ್ನ ಗುಣಕ್ಕೆ ನಾ ಶರಣಂದಿವ. ಆದ್ರೆ ನಿನ್ನಂಗ ನನ್ನ ಮಗ ಇದ್ದಿದ್ರ ಸ್ವರ್ಗದ ಭಾಗದ ತೆಗೆದಂಗಾಕಿತ್ತು. ಯಾಕೆ ಮಾವ, ಮಾವಾಗ ನನ್ನ ಮದುವೆ ಆಗಕ್ಕ ಮನಸ್ಸಿಲ್ಲ ಅಂತೇನ? ನೋಡುವ, ನನ್ನ ಮಾತಲೆ ನಾನು ಏನಾರು ಹೇಳಿದ್ದೆ ಅಂದ್ರೆ ಹುಟ್ಟಿಸ್ಕೊಂಡು ಹೇಳ್ಯಾನ ಅನ್ನುವಂಗೆ ಆಕತಿ. ಅದಕ್ಕೆ ನೀನೋ ಒಂದು ಮಾತು ಅವನಿಗೆ ಕೇಳುವ. ಅಣ್ಣಿರುವಾಗ ಮದ್ವಿ ಮಾತು ನಾ ಹೆಂಗೆ ಮಾತಾಡ್ಲಿ ಮಾವ? ಅಂದ್ರೆ ಮದ್ವಿ ಮಾತ ಅಣ್ಣ ಮಾತಾಡ್ತಾನ. ಅವ ಏನು ಮಾತಾಡ್ದ ಅನ್ನೋದನ್ನ ನಿನ್ನ ಮುಂದೆ ಹೇಳ್ತೇನೆ. ಹೂನವ್ವ, ನಿಮ್ಮ ಅಣ್ಣನೂ ಹೂ ಅಂತಾನ, ನೀನೂ ಹೂ ಅಂತಿದ್ದಿ. ಆದ್ರೆ ನನ್ನ ಮಗ ಸಿಟ್ಟಿನಿಂದ ಶೇಡಿನಿಂದ ಓದಿದ್ರೆ ನೌಕರಿ ಸಿಗ್ತೈತೆ ಅಂತ ಮಾಡಿ ಏನ? ಯಾರ ಮ್ಯಾಗ ಹಾಗೆ ಸಾಕ್ಸಾಕತ್ತೀನಿ? ಸಿರಿತನ ಬತ್ತಂತ ಹೇಳಿ ನಿನ್ನಂಗೆ ನಾ ಹಾಗೆ ಸಾಧಿಸಿಲ್ಲ. ಮತ್ತು ಅನ್ನನ ಆಸೆ ಐತಿ, ಓದ್ತೀನಿ, ನೌಕರಿ ತಗೋತೀನಿ. ನಿಮ್ಮ ಅಣ್ಣಗೆ ಹೊಲ ಮನೆ ಕೆಲಸ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಈಗ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳ ನಾನು ಓದ್ಸಾಕತ್ತಾನಲ್ಲ ನಿನಗೆ. ನಮ್ಮ ಅಣ್ಣ ನಿನ್ನ ಮ್ಯಾಗ ಇಟ್ಟಿರೋ ನಂಬಿಕೆ ಉಳಿಸ್ಕೋಬೇಕಾಗಿತ್ತು. ವಯಸ್ಸು ಕೇಳ್ಬೇಕಲ್ಲ, ಅದು ಅಲ್ಲದ ಮನಸ್ಸು ಕೇಳ್ಬೇಕಲ್ಲ. ಮನಸ್ಸಿನ ಬೆನ್ನ ಹತ್ತಿ ಎಲ್ಲಿ ತನಕ ಹೋಗ್ತಿ ಹೋಗು, ಮುಂದೊಂದಿನ ನೀ ಹುಡ್ಕೊಂಡು ಬಂದ ಬರ್ತಿ. ಯಾರು ನಿನ್ನ? ನೀನು ಕನಸನ್ನದ? ನನ್ನ ಕನ್ಸಲ್ಲ, ನಮ್ಮ ಅಣ್ಣನ ಕನಸು. ಇವತ್ತಿಲ್ದ ನಾಳೆ ನಮ್ಮ ಅಪ್ಪ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬಂದ ಬರ್ತಾನೆ. ಅವಾಗ ನನ್ನ ಮೇಲೆ ಏನೂ ತಪ್ಪು ಹೊರಿಸ್ಬಾರ್ದ. ಅವನು ಮದುವೆ ಆಗಾಕ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ನೀ ಮಾಡ್ತಾ ಇರೋ ಮೋಸಕ್ಕೆ ನಾ ಮಾವಾಗ ಯಾಕೆ ಮೋಸ ಮಾಡ್ಲಿ? ನಾನು ನಿನ್ನ ತೊರಿತಾ ಇದ್ರು ನಮ್ಮ ಅಪ್ಪ ಮುದ್ದಮ್ಮ ನಿನ್ನ ಮನೆ ಸೊಸಿ ಮಾಡ್ಬೇಕಂತ ಮಾಡಕತ್ತಾನ. ನಮ್ಮ ಅಪ್ಪನ ಮುದ್ದಿನ ಸೊಸಿನಿ, ಆದ್ರೆ ನನಗಲ್ಲ. ಇಷ್ಟೆಲ್ಲ ಮಾತಾಡ್ಯಾದ್ಮ್ಯಾಗ ನಾಯಕ್ ಮುದ್ದಿನ ಸಸಿ ಆಗಲಿ, ನಿಮ್ಮ ಮನೆ ಸಸಿ ಆಗಲಿ. ಓದು ಚಂದಂಗೆ ಓದು. ಅದೇನೋ ಹೇಳಕತ್ತಿದ್ದಿಲ್ಲ, ನಾನು ನಿನ್ನ ಹುಡ್ಕೊಂಡು ಬರೋ ಹೊತ್ತು ಬರ್ತೈತೆ ಅಂತ ಹೇಳಿ. ಆ ಹೊತ್ತು ಎಂಥದಿರ್ತೈತೆ ಅಂತ ನಾನು ನೋಡ್ತೇನೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಹೊರಟು ಹೋಗು. ನನ್ನ ಪಾಲಿನ ಪೀಡಾರ ಹೋಯ್ತು. ಬಾರೋ ಶ್ರೀಶೈಲಿ, ಅಲ್ಲೇ ಯಾಕೆ ನಿಂತಿದ್ದಿ? ಬಾರಪ್ಪ. ಯಾಕ ಮಾವನ ಹತ್ರ ಬರಾಕ ನಾಚಿಗೆ ಬರಾಕತ್ತಾನ? ಬಾರ ನೀನ, ಬಾ ಕುಂಡ್ರು, ಬಾ ಬಾಪ್ಪ ಬಾ. ಸಂಬಂಧಕ್ಕೆ ಬೆಂಕಿ ಹಚ್ಚಿರುವಾಗ ನಿನ್ನ ಮಗ್ಳು ಕೂತು ಏನು ಸಂಬಂಧ ಬೆಳೆಸಲಿ ಮಾವ? ನೀ ಬಾ ಅಂತಿ, ನಿನ್ನ ಮಗ ಬ್ಯಾಡ ಅಂತ ದೂಡ್ತಾನ. ಹಿಂಗ್ಯಾಕೆ ಮಾಡಕತ್ತೀರಿ ಇಬ್ರು? ಯಾಕಪ್ಪ? ಯಾಕೆ ಶ್ರೀಶೈಲಿ, ಏನರ್ಥ ನಿನಗ? ನನ್ನ ತಂಗಿ ನಿನ್ನ ಮಗನ ಮನಸ್ಸಿಗೆ ಹಿಡಿಸಿಲ್ಲತ್ತ ಮಾವ. ಇಷ್ಟು ದಿನ ಮದುವೆ ಮಾಡ್ಕೋತೀನಿ ಅಂದವ, ಈಗ ಮದುವೆನ ಮಾಡ್ಕೊಳಲ್ಲ ಅಂತ. ಸಂಬಂಧದೊಳಗೆ ಹಿರಿಯರು ಮಾತು ಕೊಟ್ಟಿದ್ದೇನು? ಯಾಕೆ ಹಿಂಗೆ ಮನಸ್ಸು ಬದಲು ಮಾಡಿದವ? ಅಲ್ಪ ಶ್ರೀಶೈಲಿ, ನಾನರ ಮದುವೆ ಬಗ್ಗೆ ಮಾತಾಡ್ಕೊಂಡು ಬಾರಪ್ಪ ಅಂತ ನಾ ಹೇಳಿದ್ದೆ. ಆದ್ರೆ ಆ ಮಗ ಹಿಂಗೆಲ್ಲ ಮಾತಾಡ್ಯಾನ ನಿಮ್ಗೆ? ಮಾತಷ್ಟ ಮಾತಾಡಿ ಬಂದಿದ್ರೆ ನನಗೂ ಖುಷಿ ಇತ್ತು ಮಾವ. ಆದ್ರೆ ಮನ್ಸಿಗೆ ಹತ್ತಂಗೆ ಮಾತಾಡಿ ಬಂದಾನ. ನನ್ನ ತಂಗಿನ ಒಗದು ಮಾತಾಡ್ಯಾನ, ಸಂಬಂಧ ಹಿಡ್ಕೊಳ್ಳಾರ ಮಾತಾಡ್ಯಾನ.
ಅಂತಂಗೆ ಹೋಗಿ ಹೋಗಿ ನನ್ನ ತಂಗಿನ ಹೆಂಗೆ ಕೊಂಡ್ಲಿ, ಹೆಂಗೆ ಸಂಬಂಧ ಬೆಳೆಸಲಿ? ಆ ಮಗ ಹುಚ್ಚ, ಆ ಮಗ ಏನಾರ ಮಾತಾಡ್ತಾನೆ ಅಂತೇಳಿ ನೀ ಯಾಕೆ ಸಂಬಂಧ ಕಡ್ಕೊಂಡು ಮಾತಾಡ್ತೀವ ಶ್ರೀಶೈಲಿ? ಬಿಡವನ್ನ. ಹಿರಿಯರು ಮದುವೆ ಮಾಡಿ ಮುಗಿಸ್ಬಿಡ್ತೀರಿ, ಕೈ ತೊಕೊಂಡ್ಬಿಡ್ತೀರಿ. ಅಲ್ಲಿ ಬಾಳೆ ಮಾಡಕ್ಕೆ ನನ್ನ ತಂಗಿ ಮಾವ ಮನಸ್ಸಿಲ್ಲಾರ ಮನೆಯಾಗ ಮನಸ್ಸಿಲ್ದ ಗಂಡನ ಜೊತೆ ಹೆಂಗಂತ ಬಾಳೆ ಮಾಡ್ತಾಳ, ಏನಂತ ಬಾಳೆ ಮಾಡ್ತಾಳ? ಬೇಡ ಬೇಡ. ಅವನ ಮನಸ್ಸಿನಾಗ ಇಷ್ಟು ವಿಷ ಐತಂದ್ರೆ ನನ್ನ ತಂಗಿ ನಿನ್ನ ಮಗನ ಮದುವೆ ಆಗೋದ ಬೇಡ. ಅಂದ್ರೇನು ನಿನ್ನ ಮಾತಿನ ಅರ್ಥ? ಬೇರೆಯವರ ನೋಡಿ ಏನೋ ಮತ್ತು ನಿಮ್ಮ ತಂಗಿಗೆ ಅದಕ್ಕೆ ನನ್ನ ಮಗನ ಮ್ಯಾಗ ತಪ್ಪು ಹೊರ್ಸಾಕತ್ತೀಯನ? ಮಾವ, ನಾ ಕೇಳ್ಬೇಕಾಗಿದ್ದ ಮಾತ ನೀನ ಹೇಳಕತ್ತಿ ನೋಡ. ನೀ ಏನ್ರ ನಿನ್ನ ಮಗಗೆ ಬೇರೆ ಕಡೆ ಸಂಬಂಧ ಹುಡುಕಿಯನ? ಮಾವ, ನನ್ನ ನಾಲ್ಗಿದ್ದಂಗೆ ನಿನ್ನ ನಾಲ್ಗೈತಿ, ನಿನ್ನ ನಾಲ್ಗಿದ್ದಂಗ ನಿನ್ನ ಮಗನ ನಾಲಿಗಿಲ್ಲ. ಯಾಕೆ ಸಿಟ್ಟು ಭಾಳ ಮಾಡ್ಕೊಂಡಿಪ್ಪ? ಯಾಕೆ ಏನೋ ನನಗೂ ತಿಳಿವಂದ. ಅಲ್ಲಪ್ಪ, ಈ ಸಿಟ್ಟಿಗೆ ಕಾರಣ ಏನೋ ಶ್ರೀಶೈಲಿ? ಬಡತನಕ್ಕೆ ಸವಾಲು ಹಾಕಿ ನನ್ನ ತಂಗಿನ ಓದಿಸ್ತೀನಿ. ನಿನ್ನ ಮಗ ಯಾವಾಗ ನನ್ನ ತಂಗಿನ ತೋರ್ದನ್ಲ, ಅವನ ಇವತ್ತಲ್ಲ ನಾಳೆ ನನ್ನ ತಂಗಿನ ಹುಡ್ಕೊಂಡು ಬಂದ ಬರ್ಬೇಕ. ಹಂಗೆ ಮಾಡ್ತೀನಿ ಮಾವ. ನಾ ರೈತ ಆಗಿರ್ಬೋದು, ನನ್ನ ತಂಗಿ ತಿಳಿಲಾರಕ್ಕೆ ಆಗಿರ್ಬೋದು, ಆದರೆ ಇವತ್ತಲ್ಲ ನಾಳೆ ನನ್ನ ತಂಗಿ ಏನಂತೇಳಿ ನಾ ನಿನಗೆ ತಿಳಿಸ್ತೀನಿ, ನಿನ್ನ ಮಗುಗೂ ತಿಳಿಸ್ತೀನಿ. ಶ್ರೀಶೈಲಿ, ನೀವು ಬ್ಯಾರೆ ಅಲ್ಲಪ್ಪ, ಬ್ಯಾರೆ ಅಲ್ಲೋ. ನನ್ನ ತಂಗಿ ಮಕ್ಕಳಪ್ಪ, ನಮ್ಮ ತಂಗಿ ಮಕ್ಕಳು ನೀವು ಅಲ್ಲೋ. ನಮ್ಮ ಸಂಬಂಧ ಮುರ್ಕೋಬೇಕಂತ ಮಾಡಿದನೋ? ಹಾಂ ಸಿರ್ಸು ಹೇಳಪ್ಪ. ಒಪ್ಕೋತೀನಿ ಮಾವ, ನನಗದು ಅರಿವೈತಿ. ಈ ಸಂಬಂಧನ ಹಿಂಗೆ ಗಚ್ಚಿ ಉಳಿಬೇಕಂತೇಳಿ ನನ್ನ ತಂಗಿನ ನಿನ್ನ ಮಗ ಕೊಡಾಕ ನಮ್ಮ ಮನ್ಯಾಗ ಒಪ್ಕೊಂಡಿದ್ದು, ನೀನು ಒಪ್ಕೊಂಡಿದ್ದು. ಆದ್ರೆ ತಾಳಿ ಕಟ್ಟೋನು ತಕರಾರು ತೆಗ್ಯಾಕತ್ತಾನಂದ್ರೆ ಯಾವ ಸಂಬಂಧ ತೊಗೊಂಡಿನಿ ಬೆಂಕಿ ಹಚ್ಚೋದು. ಏ ಸಿರ್ಸು, ಶ್ರೀಶೈಲಿ, ಇಲ್ಲಿ ಕೇಳಿಲ್ಲಿ, ಮಾತು ಕೊಟ್ಟ ನಾಲ್ಗಿನ ಬದಲಾಗಿ ಹೊಂಟವಂದ್ರೆ ಮೂಕ್ ಬಸವಣ್ಣನ ಮುಟ್ಟಿ ಒಂದು ಮಾತು ಹೇಳ್ತೀನಿ. ನನ್ನ ತಂಗಿನ ಓದಿಸ್ತೀನಿ, ದೊಡ್ಡ ನೌಕರಿ ಹಚ್ತೀನಿ. ಯಾವಾಗ ನೀ ನನ್ನ ತಂಗಿನ ತೊಗೊಂಡು ಹೊಂಟಿಲ್ಲ, ಮುಂದೊಂದಿನ ನೀ ನನ್ನ ತಂಗಿನ ಹುಡ್ಕೊಂಡು ಬಂದ ಬರ್ತಿ. ಅಲ್ಲಿ ತಕ ನಾನು ನನ್ನ ತಂಗಿನ ಓದಿಸ್ತೀನಿ. ಬಡವನ ಸಿಟ್ಟ ದವಡಿಗೆ ಮೂಲ ಅಡವಂಗೆ ಮಾಡಾಕ್ತಿಲ್ವ ಮಾವ? ನಾ ಹೇಳಿದ ಮಾತು ಏನಾರ ನಿನಗೆ ಸುಳ್ಳು ಅನಿಸಿತ್ತಂದ್ರೆ ಮುಂದೆ ನಾನು ಹೇಳ್ದಂಗೆ ಕೇಳ್ತೀನಿ. ನನ್ನ ತಂಗಿನ ಚಂದಗೆ ಓದಿಸಿ ನಾ ಅಷ್ಟ ಅಲ್ಲ, ಇಡೀ ಇಡೀ ಊರ ಹಾಡು ಹೊಗಳ್ಬೇಕು. ಹಂಗೆ ಮಾಡ್ಲಿಕ್ಕಂದ್ರೆ ಅವಾಗ ಬಂದು ನನ್ನ ಮಾರಿ ನೋಡ. ಸಂಬಂಧ ಬ್ಯಾಡ ಅಂತ ಹೋಗವಂಗ ಬಂದು ಮಾರಿ ನೋಡ್ದು ಏನು ಹರಕತ್ತೈತಿ? ನನ್ನ ತಂಗಿ ಓದೋದು ಬಿಟ್ಟು ನಿಮ್ಮ ಮನೆಯಾಗ ಚಂದ ಇರ್ಬೇಕಂತೇಳಿ ಅಡಿಗೆ ಕಲ್ತು ಮನೆ ದಗದ ಕಲ್ತ್ಲ. ಸಾಲ ಅನ್ನೋದು ತಲೆ ಅಂತ ತೆಗೆದಿದ್ನ. ಆದರೆ ಯಾವಾಗ ನಿನ್ನ ಮನಸ್ಸಿನ ಮಾತು ನೀ ಹೇಳ್ಕೊಂಡಿಲ್ಲ, ನನ್ನ ತಂಗಿನ ಮತ್ತೆ ನಾ ಓದಿಸ್ತೀನಿ. ಯಾವುದ್ರೊಂದು ಆಫೀಸ್ ಒಳಗೆ ದೊಡ್ಡ ಕೆಲಸ ಹಚ್ಚಿಸ್ತೀನಿ. ಮುಂದೊಂದಿನ ಆಕೆ ನೀ ಹುಡ್ಕೊಂಡು ಬಂದ ಬರ್ತಿ. ಸಂಬಂಧಕ್ಕೆ ಏನು ಬೆಲೆ ಕೊಟ್ಟಿವೋ? ಮಾತಾಡ್ತೀಯಲ್ಲ ನೀನ. ರೈತನ ಕಣ್ಣೀರ ನೀರಾಗ ಹೊಂಟಿಲ್ಲ, ರಕ್ತ ಆಗಿ ಹೊಂಟೈತಿ. ನನ್ನ ಶಾಪ, ನನ್ನ ತಂಗಿ ಶಾಪ ನಿನಗೆ ತಡ್ತೈತಿ. ಕಾರ್ ನಂದ. ನೌಕರಿ ಆಯ್ತಂತ ಹೌದಾ? ನೌಕರಿನೂ ಆಯ್ತು, ನಮ್ಮ ಅಣ್ಣನ ಕನ್ಸು ನನ್ಸಾಯ್ತು. ಈ ಮಾವನ್ ಮ್ಯಾಗ ಇನ್ನ ಸಿಟ್ಟ ಐತನ? ನಿಮ್ಮಂತವ್ರ ಮ್ಯಾಗ ಸಿಟ್ ಮಾಡ್ಕೊಂಡ್ರೆ ಹೆಂಗ್ ಮಾವ? ನಮ್ ಬದುಕಿಗೆ ದಾರಿದೀಪ ಆದವ್ರ ನೀವ. ಮಾತಿನಾಗ ಪೆಟ್ಟು ಕೊಡಬೇಡಾರದ. ನಿನಗೆ ನೌಕರಿ ಆಗಿದ್ದು ನನಗೂ ಖುಷಿ ಆತ. ಎಷ್ಟು ನನ್ ಮದ್ವೆ ಮಾಡ್ಕೊಳಲ್ಲ ಅನ್ನೋ ಅಷ್ಟಲ್ಲ. ಅಂದಿದ್ದು ಆಡಿದ್ದು ಯಾಕೆ ಮನಸ್ಸಿಗೆ ಹಚ್ಕೊಂಡಿ? ನಾ ಅನ್ಕೊಂಡಿದ್ದ ಬೇರೆ, ಅದು ಆಗಿದ್ದ ಬೇರೆ. ಏನಾಗೈತ್ ಮಾವ? ನನ್ನ ಮದುವೆ ಆಯ್ತು. ರಾಧಾ, ನನ್ನ ಮಾತ್ರ ಕೇಳ. ನಿಂದ್ರ ಇಲ್ಲಿ.
ಯಾಕೆ ಸಂಗೀತ ಇತ್ತಿತ್ತಲಾಗಿ ಮನೆಯಾಗೆ ಇರುವಲ್ಲೆಲ್ಲ ಹೊರಗೆ ತಿರುಗಾಡ್ತಿ ಹಾಂ ಯಾರು ಕೂಡ ತಿರುಗಾಡಕತ್ತಿ ನನ್ನ ಮನಸ್ಸಿಗೆ ಇಷ್ಟ ಆದ್ರ ಜೊತೆ ನಾನು ಸುತ್ತಾಡ್ತೀನಿ. ನೀವ್ಯಾರು ಕೇಳಕ್ಕ? ನಿಮ್ಮ ಮಗನ ಕೇಳಲ್ಲ ನಂಗೆ? ಸಂಗೀತ ನೋಡುವ ನನ್ನ ಮಗ 108 ಕೆಲಸದ ಮೇಲೆ ಹೊರಗೆ ತಿರುಗಾಡ್ತಿರ್ತಾನೆ. ಎಲ್ಲರ ಕಡೆ ಲಕ್ಷ್ಯ ಕೊಡಕ್ಕೆ ಅವ್ಗೆ ಎಲ್ಲಿ ಆಕತಿ? ಮನೆ ಹಿರಿಯ ಆದ ನಾನು ಲಕ್ಷ್ಯ ಕೊಡ್ಲಾರ್ದ ಇನ್ಯಾರು ಲಕ್ಷ್ಯ ಕೊಡೋಕಾಕತ್ತವ? ನಿಮ್ಮ ಮಗ ಕೆಲ್ಸದ ಮೇಲೆ ಹೊರಗೆ ಸುತ್ತಾಡ್ತಾನ, ನಂಗೆ ಟೈಮ್ ಪಾಸ್ ಆಗ್ಬೇಕಲ್ಲ, ನಾನು ಸುತ್ತಾಡ್ತೀನಿ. ನೋಡುವ ನೀನು ನನ್ನ ಮನೆ ಸೊಸಿ, ನನಗೂ ಮಗಳಿದ್ದಂಗವ. ಅಲ್ವೇ ಟೈಮ್ ಪಾಸ್ ಆಗ್ಲಿಕ್ಕಂದ್ರೆ ಮನ್ಯಾಗ TV ಐತಿ, ನೋಡ್ಕೋ ಟೈಮ್ ಪಾಸ್ ಮಾಡು, ಮಗ ಬರುತ್ತಾನ. ಹಾಂ ನೀವ್ ಹೇಳ್ದಂಗೆ ಕೇಳ್ಬೇಕಾ? ನೀವ್ ಹೇಳ್ದಂಗೆ ಕೇಳಕಂತಾನ ಈ ಮನೆ ಶುಚಿ ಮಾಡ್ಕೊಂಡ್ ಬಂದಿರೇನು? ಇದು ನಿನ್ನ ತವರು ಮನೆಯವ್ರು ಕೊಟ್ಟ ಸಲಿಗೆನೋ ಅಥವಾ ನಿನ್ನ ಗಂಡ ಕೊಟ್ಟ ಸಲಿಗೆನೋ? ತವ್ರ ಮನೆಯವ್ರ ಮಾತೇ ಕೇಳದೇ ಇರೋ ನಾನು ಇನ್ ಗಂಡನ ಮಾತು ಕೇಳ್ತೀನಿ. ಮಾತಿನಂಗಿದ್ರ ಮಕ್ಕಳು, ರೀತಿಯಾಗಿದ್ರ ಸ್ವಸ್ತ್ಯಾರಂತ. ಆತವಾ ನಿನಗೆ ಹೆಂಗೆ ತಿಳಿತೈತೋ ಹಂಗೆ. ಅಣ್ಣ ಇಲ್ಲಿ ನೋಡ, ಅಲ್ಲಿ ನೋಡಣ್ಣ. ನಮ್ಮ ಮನೆ ಮುಂದೆ ಯಾರು ಎತ್ತುಗೊಳ್ವಾ ಇವು? ಅಣ್ಣ ನನ್ನ ಓದಿನ ಸಂಬಂಧ 2 ಎತ್ತ ಮಾರಿದ್ಯಲ್ಲ, ಅದ ನೌಕರಿ ಸೇರಿ ಅದ ಮೊದಲನೇ ಪಗಾರದಾಗ ತಂದಿರೋ ಎತ್ತುಗಳನ್ನು. ಹೇಳಾಕತ್ಯಾವ? ಅಣ್ಣನ ಜೀವನಕ್ಕೆ ಅನ್ನ ಹಾಕಿದಕ್ಕವ ನೀನು, ಕೊಟ್ಟು ಮಾತು ಉಳ್ಸ್ಕೊಂಡು ಪುಣ್ಯ ಕೋಟಿವ ನೀನು. ಎತ್ತುಗಳಿಲ್ಲಾರಕ್ಕ ಕೈಯ ಒಕ್ಕಲ್ತನ ಬಣ ಹಾಕತಿದ್ದ. ಜೋಡಿ ಅತ್ತ ಮಾತಿನ ಪ್ರಕಾರ ತಂದು ಕಟ್ಟಿದಿಲ್ಲವ, ಆದ್ರೆ ನೀನೇ ಕಟ್ಟಿಯತ್ತ. ನನಗೆ ಗೊತ್ತಿರಲಿಲ್ಲ, ಮತ್ತು ತಂದು ಕಟ್ತಿಯತ್ತು. ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ. ಒಕ್ಕಲ್ತನ ಇರ್ಲಾರ್ದಕ್ಕ ನಿನ್ ಕೈ ಮುರಿದಂಗಾಗಿತ್ತು. ನಿನ್ ಕೈಗೆ ನಾ ಕೈ ಜೋಡಿಸ್ಲಿಲ್ಲ ಅಂದ್ರ ಒಡ ಹುಟ್ಟಿದ ತಂಗಿ ಆಗಿನೂ ಏನ್ ಪ್ರಯೋಜನ ಅಣ್ಣ? ತಂಗಿ ಸಾಲಿ ಕಲತ್ತ ಮೊದಲೇ ಪಗಾರದಾಗ ಅನ್ನದ ಜೋಡಿ ಎತ್ತ ಕೊಡಿಸಾಳತ್ತು. ಊರ್ ಮಂದಿ ಗೊತ್ತಾರ 10 ಊರ ನಿತ್ತು ನೋಡಾಕ್ ಬರ್ತೈತಿವ. ಇದು ಸಾಯುತಕ ಕೂನುಳಿ ಹಂಗಾತ. ಒಕ್ಕಲಿಗ ಒಕ್ಕದಿದ್ರ ಬಿಕ್ಕುವುದು ಜಗವೆಲ್ಲ ಅಂತಾರಣ್ಣ. ನೀ ದುಡಿಯನ್ನ ದುಡ್ದು ಭೂಮಿ ತಾಯಿ ಸೇವೆ ಮಾಡು. ಭೂಮಿ ತಾಯಿ ಸೇವಾ ಮಾಡ್ತೀನಿ. ಹೊತ್ತು ಹೊಂಡೋದಕ್ಕೆ ಗಳೆ ಗಾಡಿ ಕಟ್ಕೊಂಡ ಹೊಲಕ್ಕೆ ಹೋಗಿ ಭೂಮಿ ತಾಯಿ ಸೇವನ್ನ ಕೋತ ಮಾಡ್ತೀನಿ. ಭಾಳ ಕಿರಿಕಿರಿ ಆಗ್ಲಾಕತ್ತದ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಅಂದ ಬಳಕ ಅನುಭವಿಸಲ್ಲ. ಈಗೇನ ನನ್ನ ಕಷ್ಟ ಏನಂತ ನೀನು ಒಂದು ಮಾತು ಕೇಳಲ್ಲೇನು? ಮದುವೆ ಮಾಡ್ಕೊಳತಕ್ಕ ಮದುವೆ ಮಾಡ್ಕೊಂಡು ಕಷ್ಟ ಕೇಳ್ಬೇಕಂದ್ರೆ ನಾ ಹೆಂಗೆ ಕೇಳ್ಬೇಕಿನ್ನ? ನನಗೆ ಇಲ್ಲಿ ಇರೋದು ಆಗುದಿಲ್ಲ. ಇವರು ಮೊದ್ಲಿನ ಥರ ಇಲ್ಲ, ನಾ ಬರ್ತೀನಿ. ಮದುವೆ ಆದಕ್ಕಿನ್ನ ಮನೆಗೆ ಕರ್ಕೊಂಬಂದು ಇರಾಕ ನನಗೆ ಹೆಂಗಾಗತ್ತೆ? ಈಗ ಹೆಂಗದಿಲ್ಲ ಹಂಗೆ ಇರ ಸಾಕು. ನೀ ಕರ್ಕೊಂಡು ಹೋಗ್ಲಿಕ್ಕ ನಾ ಇಲ್ಲಿ ಇರುವುದಿಲ್ಲ. ಇಂಥವ್ರ ಮನ್ಯಾಗ 10 ನಿಮಿಷನೂ ಕಾಲು ನಿಲ್ಲಂಗಿಲ್ಲ. ಇದ ಕಾರಣಕ್ಕನ ನನ್ನೂ ಶರಲಾಗಿ ನಮ್ಮ ಅಪ್ಪನೂ ಶರಲಾಗಿ. ಹೌದು ನೋಡು, ಇಷ್ಟಪಟ್ಟು ಮದ್ವೆ ಆಗಿ ಏನು ಪ್ರಯೋಜನ ಆಯ್ತು? ಏಯ್, ಕಾಲೇಜಿನಾಗ ನಿನ್ನ ಪ್ರೀತಿ ಮಾಡಿ ನಿನ್ನ ಸಲುವಾಗಿ ನಮ್ಮ ಅತ್ತಿ ಮಗಳನ್ನ ಕಳ್ಕೊಂಡಿನಿ. ಈಗ ನಿನ್ನ ಮದುವೆಯಾಗಿ ಏನು ಪ್ರಯೋಜನ ಐತಿ? ಇಷ್ಟ ಇರ್ಲಿಕ್ಕ ಬಿಟ್ಬಿಡು, ನನ್ನ ದಾರಿನ ನೋಡ್ಕೋತೀನಿ. ನಿನ್ನ ಸಲುವಾಗಿ ನಮ್ಮ ಅಪ್ಪನ ಎದುರು ಹಾಕ್ಕೊಂಡಿನಿ. ಈಗ ನೀ ಬಿಟ್ಟು ಹೋಗು ಮಾತು ಮಾತಾಡಿದ್ರೆ ನಾ ಇದ್ದು ಸತ್ತಂಗ. ನೀ ಇದ್ರು ಅಷ್ಟ, ಸತ್ರು ಅಷ್ಟ. ನಾ ಅವ್ರನ್ನ ಇಷ್ಟಪಟ್ಟಿನಿ, ಅವ್ರು ನನ್ನ ಇಷ್ಟಪಟ್ಟಾರ. ನಿನ್ನ ಅಂದ ಚಂದ ನೋಡಿ ನಿನ್ನ ನಾನು ಸ್ವಂತ ಮಾಡ್ಕೊಂಡಿದ್ದು ಈಗ ನನ್ನ ಕುತ್ತಿಗೆ ನಾನು ಹಗ್ಗ ಒಕ್ಕೊಂಡಂಗಾಯ್ತು. ನನ್ನ ಇಷ್ಟದಂಗ ನಾ ಬದುಕ್ತೀನಿ. ನೀ ಹೇಳ್ದಂಗ ನಿಮ್ಮಪ್ಪ ಹೇಳ್ದಂಗ ಕೇಳಕ್ಕಾಗಲ್ಲ. ಕರೆ ಹೇಳ, ನೀ ನನ್ನ ಹಚ್ಕೊಂಡ ಪ್ರೀತಿ ಮಾಡಿದ್ರೆ ಇವ ಯಾವಾಗ ಪರಿಚಯ ಆದ? ನಿನ್ನ ಮದ್ವೆ ಆದ್ಮ್ಯಾಗ ಇವ್ರು ನಂಗೆ ಪರಿಚಯ ಆಗಿದ್ದು. ನಿನ್ಕಿಂತ ನಂಗೆ ಇವರೇ ಹೆಚ್ಚು. ನಿನ್ನ ನಂಬಿ ತಾಳಿ ಕಟ್ಟಿದಕ್ಕೆ ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟಲ್ಲ.
ಹೇಳಿ ವೈನಿನ ಜೋಡ್ ಮಾಡೀನಿ. ನೀವಿಬ್ರು ಖುಷಿಯಾಗಿರಿ. ಜಗತ್ನಾಗ ಎಲ್ಲರೂ ಮೊದಲು ತಂಗಿ ಮದುವೆ ಮಾಡಿ ತಂಗಿ ಜೀವನ ದಂಡಿಗೆ ಹಚ್ಚಿ ಆಮೇಲೆ ಅಣ್ಣ ಅದಾವ ಮದುವೆ ಮಾಡ್ಕೋತಾನೆ. ನೀ ಏನವ ಇತಿಹಾಸನ ಬದಲು ಮಾಡಿಬಿಟ್ಟಲ್ಲ. ಅಣ್ಣನ ಮದುವೆ ಮಾಡಿ ಅಣ್ಣನ ಜೀವನ ದಂಡಿಗೆ ಹಚ್ಚಿ ನಕ್ಕೋತ ಚಂದ ಇರಣಾಕತಿಲ್ಲ. ಸಾಕುವ ತಂಗಿಯಾಗಿ ಇಷ್ಟ ಹಾರೈಸಿದಲ್ಲ ಸಾಕು. ನೀ ಕೊಟ್ಟ ಉಡುಗೊರೆ ಒಳಗ ನಾ ಜೀವನ್ ಪೂರ್ತಿ ಬದುಕ್ಬೋದು. ಆದ್ರೆ ನಾ ಏನೋ ಕೊಡಬಾರ್ದೇನ? ನೌಕರಿಗೆ ಹತ್ತಿ ಅಣ್ಣಗೆ ಜೋಡಿ ಎತ್ತ ಕೊಡಿಸಿದ್ವಿ, ಒಂದು ಜೋಡು ಮಾಡಿದೆ, ರೈತ ಮನುಷ್ಯನ ಜೀವನ ದಂಡಿಗೆ ಹಚ್ಚಿದೆ. ಸಾಕುವ ನೀ ದೊಡ್ಡ ಮಟ್ಟದಾಗಿದ್ರು ಈ ಅಣ್ಣನ ಮರಿಲಿಲ್ಲಲ್ಲ, ಅಷ್ಟು ಸಾಕು. ಈ ದೊಡ್ಡ ಮಟ್ಟಕ್ಕೆ ತಂದವನು ನೀನ ಅಲ್ಲೇ ನನ್ನ. ರಾಧಾ, ಇನ್ನೂ ಕಾಲ ಮಿಂಚಿಲ್ವಾ? ಬಾ, ನಮ್ಮ ಮನೆ ಬಾಗಲ ನಿನಗಾಗಿ ಕಾಯಕತ್ತೈತಿ, ಬಾರವಾ. ಸಂಬಂಧಗಳು ಮೊದ್ಲಿನಂಗೆ ಉಳಿದಿದ್ರ ಬರೋದು ಹೋಗೋದು ಮಾಡ್ತಿದ್ದೆ ಮಾವ. ನೋಡುವ, ನಾ ಈಗ ಬಾ ಅನ್ನಕತ್ತಿದ್ದು ನನ್ನ ತಂಗಿ ಮಗಳಾಗಿ, ನನ್ನ ಸೊಸೆಯಾಗಿ ಬಾ ಅನ್ನಕತ್ತೀನಿ. ಬಾ, ಬರ್ಬೇಕಾದ ಹೊತ್ನ್ಯಾಗ ಕರೆದಿದ್ರ ಖುಷಿಯಿಂದಲೇನ ಬರ್ತಿದ್ದೆ ಮಾವ. ಆದ್ರೆ ಈಗ ಬರಾಕ್ ಮನ್ಸೇ ಇಲ್ಲ. ಅಂದ್ರೇನುವ ರಾಧಾ? ಈಗ ನೀನು ನೌಕರಿದಾಕೆ ಮಾತಾಡಕತ್ತೀಯೋ ಅಥವಾ ನಮ್ಮ ತಂಗಿ ಮಗಳಾಗಿ ಮಾತಾಡಕತ್ತೀಯೋ? 1000 ವರ್ಷ ಕಳೆದ್ರೂ ಸಂಬಂಧ ತಪ್ಪಿದ್ದಲ್ ಮಾವ. ನಾ ನೌಕರಿದೇಕೆ ಆದ್ರೂ ನಿಮ್ಮ ಸೊಸಿನ. ರಾಧಾ, ನಿನ್ನ ಮಾತು ಕೇಳಿ ನನಗೆ ಭಾಳ ಸಂತೋಷ ಆತವ, ಭಾಳ ಸಂತೋಷ ಆತ. ಸೊಕ್ಕಿನಿಂದ ಮಾತಾಡಿದ ಮನುಷ್ಯ ಸೋತು ಮನ್ಯಾಗ ಕುಂತಾನ. ಯವ್ವ, ಅದನ್ನೆಲ್ಲ ಮರೆತು ನೀನು ಒಂದು ಹೆಜ್ಜೆ ಮುಂದಿಡುವ. ನನ್ನ ಕಷ್ಟ ಕಾಲಕ್ಕೆ ನಮ್ಮ ಅಣ್ಣ ಆಸರೆ ಆಗ್ಯಾನ ನನಗೆ. ಅವನ ಮಾತು ಮೀರಿ ಬೇರೆ ಯಾರ ಮಾತು ಕೇಳಂಗಿಲ್ಲ. ರಾಧಾ, ನಿಮ್ಮ ಅಣ್ಣನ ಮಾತು ನೀವು ಮೀರುವುದಿಲ್ಲಲ್ಲ ಅವ. ಒಂದು ವೇಳೆ ನಿಮ್ಮ ಅಣ್ಣ ಈ ಮಾತಿಗೆ ಹ್ಞೂ ಅಂತಂದ್ರೆ? ನಿಮ್ಮ ಮಗ ನಮಗ ನಮ್ಮ ಅಣ್ಣಾಗ ಕಣ್ಣೀರು ಹಾಕ್ಸ್ಯಾನ. ನಮ್ಮ ಅಣ್ಣ ಒಪ್ಕೊಂಡ್ರು ನಾ ಒಪ್ಕೋಬೇಕವ್ವ, ಒಪ್ಕೋಬೇಕು. ಯಾರಿಗೆ ಮರ್ಯಾದೆ ಕೊಡ್ಲಿಕ್ಕಂದ್ರೂ ಹೋತು, ಈ ಹಿರಿಯ ಜೀವಕ್ಕರ ಮರ್ಯಾದೆ ಕೊಟ್ಟು ಒಪ್ಕೋಬೇಕವ್ವ, ಒಪ್ಕೋಬೇಕು. ಇಂಥ ಮಾತು ಮಾತಾಡಿ ನನ್ನ ಮಾತನ್ಯಾಗ ಕಟ್ಟಿ ಹಾಕ್ಬೇಡ್ರಿ ಮಾವ. ನಾ ಬಂದಿದ್ದು ನನ್ನ ನೌಕರಿ ಆಗೈತಂತ ಹೇಳಾಕ. ನನ್ನ ಕಣ್ಣೀರು ನೀ ಒರೆಸ್ಬೇಕು, ಇಲ್ಲ ನಿನ್ನ ಕಣ್ಣೀರು ನಾ ಒರೆಸ್ಬೇಕು, ತಿಳಿವಲ್ಲವ ನನಗೆ. ಯಾರ ಕೈ ಬಿಟ್ಟರು ದೇವರು ಕೈ ಬಿಡಲಿಲ್ಲ ನಮ್ಮನ್ನ. ನಾ ನಿಮ್ಮ ಮನೆ ಸಸಿ ಆಗ್ಲಿಕ್ಕಂದ್ರೆ ಏನು? ನಿಮ್ಮ ಸಸಿಯಾಗಿ ಇದೀನಲ್ಲ. ನೋಡುವ, ನನ್ನ ಮಗನ ಕೈ ಹಿಡಿದು ನಾನು ಸೊಸಿ ಹಾಕಿವೋ ಹಂಗೆ ಸೊಸಿಯಾಗೇ ಉಳಿತೀವೋ ಹೆಂಗೆ ಮಾಡ್ತೀವಿ ನೋಡುವ. ಇಂಥ ಮಣಿತನಕ ಅಂಥ ಮನುಷ್ಯಾಗ ನೀವು ಹೆಂತಾಗಿ ಬಂದ್ರಲ್ಲ, ಅದ ನಿಮ್ಮ ಪುಣ್ಯ. ಹುಚ್ಚ ನಾನ ಉಳ್ಕೊಳ್ಳಿಲ್ಲ. ಅಂದ್ರೆ ನೀನು ರಾಧಾನ ಮದುವಾಗ ಹುಡುಗನೇ? ಅವಾಗ ರಾಧಾ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಆಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಬಂಗಾರ ಅಂತ ಹುಡುಗಿನ ಮದುವೆ ಮಾಡ್ಕೊಂಡು ಬಿಟ್ಟು ಯಾಕೆ ಹಿಂಗೆ ಹುಚ್ಚರ್ದಗದ ಮಾಡಿದಿ? ಹುಚ್ಚ ಮನಸ್ಸ, ಹುಚ್ಚ ವಯಸ್ಸ. ಅವಾಗ ಏನೂ ತಿಳಿಲಿಲ್ಲ. ಈಗ ಎಲ್ಲ ತಿಳಿದ್ರು ಏನೂ ಉಪಯೋಗ ಇಲ್ಲ. ಆಗೋದಿದ್ರೆ ಎಲ್ಲ ಒಳ್ಳೇದಾಗ್ತೈತೆ. ಬಾ ಒಳಗೆ. ಯಾಕಪ್ಪ, ನಿಮ್ಮ ಮಾವನ ಮನೆ ಅನ್ನೋದು ಮರ್ತೇನೆ? ಮಾವನ ಮನೆ ಹೊರಸಲೊಳಗೆ ಕಾಲಿಡಕ್ಕ ನಾ ಯಾವ ಮಾರಿನೂ ಉಳಿಸ್ಕೊಂಡಿಲ್ಲ. ಹೆಂಗೆ ಮನಸ್ಸೊಪ್ಪಿತ್ರಿ ಒಳಗೆ ಬರಾಕ? ಸಂಬಂಧಗಳಲ್ಲಿ ಮನಸ್ತಾಪ ಆಗಿರ್ತಾವ, ಹಂಗಂತ ಬಿಡಾಕೇತಾನೆ? ರಾಧಾನ ಮನಸ್ಸಿಗೆ ನೋವು ಮಾಡಿ ಬ್ಯಾರೆ ಹುಡುಗಿ ನಾನದಾಗಿ ಬಿದ್ದ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ. ಮಾವು ಬಂದ್ರೆ ಬದ್ದಿದ್ದಂತ ಹೇಳ್ರಿ.
ಏನು ಸಿರ್ಸಲ್ಲ ತಂಗಿದ ನೌಕರಿ ಆಯ್ತು ಚಲೋನೇ ಆಯ್ತು ಬಿಡು ಈಗ. ಚಲೋ ಆತನ ಅದೆಲ್ಲ ಮತ್ತು ಎಷ್ಟು ಕಷ್ಟಪಟ್ಟು ಓದಿಸಿದೀವಿ ನಿಂಗೆ ಗೊತ್ತೈತ್ಲ. ಮತ್ತೇನು ಚಲೋ ಆಯ್ತು. ಮತ್ತು ನಿಮ್ಮ ಅವನ ಮಗನಿಗೆ ಕೊಡೋದು ಸುಳ್ಳಾಯ್ತನ? ಸುಳ್ಳ ಆದಂಗತ್ತ ಬಾಯಿ ಬಂದಂಗೆ ಮಾತಾಡ್ದ. ಸುಳ್ಳಾಗಿದ್ದು ಚಲೋ ಆತಳ. ಹುಡುಗಿ ಓದಿನ ಕಡೆ ಲಕ್ಷ ಕೊಟ್ಟಿಗೆ ನೌಕರಿರ ಹಿಡಿದ್ಲ. ಈಕಿಗೆ ಯಾವ ಮನ್ತನ ಬರ್ಬೇಕಪ್ಪ ಈಗ? ಈಗ ಎಲ್ಲ ದೊಡ್ಡ ಮನ್ತನ ಬರ್ಬೇಕಲ್ಲ ಈಕಿಗೆ. ಯಾವ ಮಣಿತನ ಬರ್ಲ್ಯಾಕ ನನ್ನ ತಂಗಿನ ಚಂದ ನೋಡ್ಕೊಂಡು ಹೋಗೋಂದ್ರೆ ಸಾಕು. ನಮಗೇನು ಅಂಥ ಮಣಿತನ ಇಂಥ ಮಣಿತಂತ ಏನಿಲ್ಲ. ತಂಗಿ ನೌಕರಿ ಸಲುವಾಗಿ ಎತ್ತುಗಳು ಮಾರಿದಿ, ಊರ ಉಗುಳ್ತು. ಈಗ ತಂಗಿ ನೌಕರಿ ಹಿಡಿದ್ಲು, ಮತ್ತು ಎತ್ತುಗಳು ತೊಗೊಂಡು ಊರ ಹೊಗಳಾಕತ್ತದ ನೀನು. ಬೇಷ್. ನೌಕರಿ ಜೊತೆಗೆ ನಮ್ಮ ಅವನ ಮಗನ ಮದುವೆ ಆಗಿದ್ಲ ಅಂದ್ರೆ ಚಲೋ ಇತ್ತು. ತಪ್ಪಂತೂ ಇಕ್ಕಿದಲ್ಲ, ಅದ ಹುಚ್ಚ ಕಾಲ್ ಮ್ಯಾಕಲ್ಲಿ ಹಾಕೋತ. ಏನಾರ ಆಗಿತ್ತು, ಈಗ ನಿನಗೂ ಹ್ಯಾಂಟ್ ಬಂದಾಳ. ಆದಷ್ಟು ಬೇಗ ನಿನ್ನ ತಂಗಿಗೊಂದು ನೆಲೆ ಕಾಣಿಸು. ಆಯ್ತು ಸಿರ್ಸು, ವಯಸ್ಸು ಮೀರೋದ್ರೊಳಗೆ ನಿಮ್ಮ ತಂಗಿ ಮದುವೆ ಮಾಡು. ಇಲ್ಲಿಕಂದ್ರೆ ನಿಮ್ಮ ಮನೆಗೆ ಮೂಲ್ಯಾಕ ಕೂತ್ಲಂದ್ರೆ ಯಾವ ನೌಕರಿ ತೊಗೊಂಡು ಏನು ಮಾಡವ ತಿಳ್ಕೊ. ವೈನಿ, ನಮ್ಮನ್ನ ಬಂಗಾರ ಅಂತಾವ್, ಯಾವುದಕ್ಕೂ ಏನೂ ಕಡಿಮೆ ಮಾಡಿಲ್ಲ. ಚಲೋ ನೋಡ್ಕೋ ವೈನಿ. ಅಣ್ಣ ತಂಗಿ ಪ್ರೀತಿ ನೆದರಿ ಬೀಳೋಂಗೈತಿ. ಯಾರ ಕೆಟ್ಟ ಕಣ್ಣು ಸಹ ಬೀಳದೇ ಇರಲಿ. ಹಾಂ, ಅಣ್ಣದ ತಕ್ಕ ಜೋಡಿ ಅದೀರಿ ನೀವು. ಚಲೋ ಇದ್ರೆ ಯಾರು ಕೆಟ್ಟ ದೃಷ್ಟಿ ಬೀಳ್ಬೇಕಾ? ಬರೀ ನೀನು ನಮ್ಮ ಬಗ್ಗೆನೇ ವಿಚಾರ ಮಾಡಾಕತ್ರ ನಿನ್ನ ಮದುವೆ ವಿಚಾರ ಮಾಡೇನ? ಮನೆಯನ್ ಮಾವನ ಮೋಸ ಮಾಡಿದಾಗ ಮದುವೆ ವಿಚಾರ ತಲೆಯಿಂದನೇ ತೆಗೆದ್ಬಿಟ್ಟಿನಿ. ಅವನ ಚಿಂತೆ ಒಳಗೆ ಯಾಕದಿ? ನಿಂಗೀಗ ನೌಕರಿ ಐತಿ, ಸಾವಿರಾರು ಮಂತನ ಬರ್ತಾವು. ಈ ನೌಕರಿ ಬರಕ್ಕೆ ಕಾರಣ ನಮ್ಮಣ್ಣ. ಅವ ಚಂದಿದ್ರೆ ಸಾಕು. ಅಣ್ಣ ಚಂದಿಲ್ಲಂತೆ ತಂಗಿ, ತಂಗಿ ಚಂದಿಲ್ಲ ಅಂತ ಅಣ್ಣ. ನೀವಿಬ್ರು ಯಾವಾಗ ಹಿಂಗೆ ಖುಷಿಯಿಂದಿರವ. ಆ ಖುಷಿಗೆ ಮುಖ್ಯ ಕಾರಣ ನೀನಾಗ್ಬೇಕು ವೈನಿ. ಯವ್ವ, ವಯಸ್ಸಿನಾಗ ನೀನು ನನ್ನ ಮಗಳು ವಾರಿಗಾಕಾದ್ರೂ ಚಿಂತಿಲ್ಲ. ನಿನಗೆ ಕೈ ಮುಗಿದು ಕೇಳ್ಕೊಂತೇನವ. ಅಪ್ಪಾರ, ನೀವು ವಯಸ್ಸಿನ ದೊಡ್ಡವರು, ನೀವು ಹಿಂಗೆ ನನಗೆ ಕೈ ಮುಗಿಬಾರ್ದು ಅಪ್ಪಾರ. ಯವ್ವ, ನನ್ನ ಮಗ ತಿಳಿದು ತಿಳಿಲಾರ್ದು ಉಣ್ಣು ಎಡಿನ ಕಾಲಿಲಿ ಒದ್ದಂಗೆ ಮಾಡಿಬಿಟ್ಟಾನ. ನೋಡುವ, ನೀನು ಅದನ್ನು ಒಂದು ದಂಡಿಗೆ ಹಚ್ಚಿಬಿಡುವ ಯವ್ವ. ನೀವು ಮಾತಾಡಿದ್ ನೋಡಿದ್ರೆ ಅದ ನಮ್ಮ ರಾಧನ್ ವಿಷಯನ ಮಾತಾಡಂಗೆ ಕಾಣಕತ್ತೀರಿ. ನೋಡುವ, ಹಿರಿಯರೊಳಗೆ ಮಾತಾಗೈತಿ, ಸೊಸಿ ಆದ್ರೆ ರಾಧಾನ ಆಗಬೇಕು ಅಂಥೇಳಿ. ತಿರುಮ್ಯಾಗ ನೋಡುವ ಹೆಂಗೆ ಮಾಡ್ತೀರಿ. ನಿಮ್ಮ ಮಗ ಅದು ಯಾವಕ್ಕೆ ಮದುವೆ ಮಾಡ್ಕೊಂಡ್ ಬಂದಾನಲ್ಲ, ಆಕೆ ಇದ್ರೂ ಈಗಿನ ಹೆಂಗೆ ನೀವು ಸೊಸಿ ಮಾಡ್ಕೊಂತೀರಿ? ಬಂದಾಕಿ ಸೊಸೆಯಾಗಿ ಸೊಸಿ ಹಂಗನ ಇದ್ದಿದ್ರ ನಾ ಯಾಕೆ ಬೇಡ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು ವಾಯವ್ವ. ಅಂದ್ರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನಿಮಗೆ ತಲೆಗೆ ಎತ್ತಿ ತಿರ್ಲಾರಂಗಾಗೈತಾನೆ? ಕೊಡು ಮರ್ಯಾದೆ ಕೊಟ್ಟು ಹಿರಿಯ ಮನುಷ್ಯರಿಗೆ ಹಿರಿಯರಂಗೆ ನೋಡ್ಕೊಂಡು ಹೋಗಿದ್ಲು ಅಂತಂದ್ರೆ ನಾ ಯಾಕೆ ಇಷ್ಟೆಲ್ಲ ದೈನಾಸ್ ಬಿಡ್ತಿದ್ನಿ ವಾಯವ್ವ. ಅಪ್ಪರ, ನಿಮ್ಮ ಕಷ್ಟನು ನನಗೆ ಅರ್ಥ ಆಕೈತ್ರಿ. ರಾಧಾ ಈಗ ಮೊದಲಂಗಿಲ್ರಿ, ಈಗ ಆಕಿನ ನೌಕರಿ ಮಾಡ್ತಾಳ. ಆಕಿ ಹೆಂಗ ಮದುವೆ ಆಕಳ್ರಿ? ನೋಡುವ, ರಾಧಾ ನನ್ನ ತಂಗಿ ಮಗಳು. ನಾನು ಎತ್ತಾಡಿಸಿದ ಕೂಸು. ತೊಟ್ಟಲ್ದಾಗಿದ್ದಾಗನ ನನ್ನ ಮನೆ ಸೊಸಿ ಆಗಬೇಕು ಅಂತೇಳಿ ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ವಿ. ಈಗ ಆಕೆ ನೌಕರಿನಾರ ಮಾಡಲಿ ಏನಾರ ಮಾಡಲಿ, ನನ್ನ ಮನೆ ಸೊಸಿ ಅಂತೂ ಆಗಾಕಬೇಕವ. ನೀವು ಹೇಳಿದ ಮಾತಿಗೆ ನಾನು ಹೇಳ್ಬೋದು, ಆದ್ರೆ ಈ ಮನೆ ನನ್ನ ಸೊಸೆಯಾಗಿ ಬಂದೇಕ್ರಿ. ಕಾಯ್ಬೇಕಾಗಿತ್ತು. ಅನ್ನ ನಿಂದ ಇತ್ತ, ಆದ್ರೆ ಆರ್ಸೊಂದು ಉಣ್ಣೋದು ನಿನಗೆ ಗೊತ್ತಾಗ್ಲಿಲ್ಲಲ್ಲ ಮಾವ. ವಯಸ್ಸಿನಾಗ ಜೋಲಿನಿ ಹೋಗೈತಿ, ತಪ್ಪುನು ಆಗೈತಿ. ಆದ್ರೆ ಈಗ ನಿನ್ನ ಹೊರತು ನನಗ್ಯಾರ? ಈ ಮಾತು ಮೊದಲೇ ನಿನ್ನ ಬಾಯಾಗ ಬಂದಿತ್ತಂದ್ರೆ ನಮಗೂ ದೊಡ್ಡ ಖುಷಿ ಆಕಿತ್ತಲ್ಲೋ. ನೀ ಸಿಟ್ಯಾಗಿರು ಎಲ್ಲೇ ಇರು, ಆದ್ರೆ ನನ್ನ ತಂಗಿನ ಮದುವೆ ಆಗೋ ಹುಡುಗ ನೀನ ಅಂತೇಳಿ ಊರು ಮಂದಿಗೆ ಹೇಳ್ಕೊಂಡಿದ್ದೆ. ಆದ್ರೆ ನೀ ಏನು ಮಾಡಿದೆ? ದಂಡಿಗೆ ಬಂದು ನಮ್ಮ ಕುತಿ ಕೂದಂಗೆ ಮಾಡಿದೆ. ನಿನಗೆ ಚಲೋ ಅನಿಸ್ತಾ?
ಈಗ ಅದು ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಬಂದು ನಿನ್ನ ಕಾಲ್ ಮಾಡಿ ನೀನ ಕಲ್ಲು ಹೋಗ್ಕೊಂಡು. ಆದ್ರೆ ನನ್ನ ತಂಗಿ ಇನ್ನೂ ನಿನ್ನ ದಾರಿನ ಕಾಯಕತ್ತಾಳ. ಮಾವ ನನ್ನ ಮಾರಿ ನೋಡಬೇಡ, ಅಪ್ಪನ ಮಾರಿದ್ರೆ ನೋಡು, ಅವ್ನು ಮಾರಿದ್ರೆ ನೋಡಿದ್ರೆ ಕಳ್ಳ ಬಳಿ ಬೆಳೆಸು. ಈಗ ನನ್ನ ತಂಗಿನ ಹುಡ್ಕೊಂಬಂದ್ಯೋ, ನನ್ನ ತಂಗಿ ನೌಕರಿ ಹುಡ್ಕೊಂಬಂದ್ಯೋ. ನೌಕರಿ ಅಂತ ಅಲ್ಲ, ನನಗೆ ನಿಮ್ಮ ಕಡೆಯಿಂದ ಒಂದು ನಯಾ ಪೈಸಾನು ಬೇಡ, ನನಗೆ ನಿಮ್ಮ ಸಂಬಂಧ ಬೇಕು ಮಾವ. ಸಂಬಂಧ ಅನ್ನೋದು ಸರ್ವನಾಶ ಮಾಡಿ ಬೇರೆ ಹುಡುಗಿ ಸಂಗ ಮಾಡಿ ನನ್ನ ತಂಗಿ ಕಣ್ಣೀರು ಹಾಕ್ಸಿ ಈಗ ಸಂಬಂಧ ಬೇಕಂತ ಬಂದು. ಯಾಕೆ ಬಂದು? ಆಕಿ ನಿನಗೆ ಮೋಸ ಮಾಡಿಳಂತ ಬಂದು. ನೋಡೋಣ ಸಂಬಂಧಕ್ಕೆ ಹಚ್ಚಿದ್ರೆ ಕೂಡೋಣ. ನಾ ನಿನ್ನ ಆಸೆ ಅಂತೆ ನೌಕರಿ ಮಾಡಾಕತ್ತೀನಿ. ಇನ್ ಮನ್ಯಾಗ ಕೂತ್ರ ಕೆಟ್ಟ ಹೆಸರು ಬರ್ತೈತಿ. ನನಗೆ ಮದುವೆ ಮಾಡ್ಬಿಡಣ್ಣ. ನಿನಗೆ ಯಾಕೆ ಕೆಟ್ಟ ಹೆಸರು ಬಂದಿತ್ತವ? ನೀ ಏನಂತ ನನಗೆ ಗೊತ್ತೈತಿ, ಊರಿಗೆ ಗೊತ್ತೈತಿ. ಯಾಕೆ ಮಾತ? ನನ್ನ ಮ್ಯಾಗ 108 ಕನಸು ಕಟ್ಕೊತಿ. ನಿನ್ನ ಕನಸಿಗೆ ಕೊಳ್ಳಿ ಇಟ್ಟಂಗೆ ಆಗ್ಬಾರ್ದು. ರಾಧಾ, ನಿನ್ನಿಂದ ನನ್ನ ಮನೆತನ ನಾವು ಊರವ್ರು ಅಂಗೈಯಾಗಿ ಹಿಡ್ದಾರ. ಯಾಕಂದ್ರೆ ನಿನ್ನಿಂದ ನನ್ನ ಮನೆತನಕ್ಕೆ ಒಂದು ಕಳಿ ಬಂದಂಗೆ ಆಗತ್ತಿದೆ. ನಿನಗೆ ಗೊತ್ತೈತಿಲ್ವಾ, ಎತ್ತ ಮಾರಿನ ಹುಚ್ಚಿದ್ಕ ಎತ್ತ ಕೊಡಿಸಿದೆ, ಅನ್ನಗ ಮುನ್ನೆತ್ತ ಮದುವೆ ಮಾಡಿದೆ. ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು? ಹಾಂ, ಎಷ್ಟು ದಿನ ಆಕೈತೆ ಅಷ್ಟು ಖುಷಿಯಿಂದ ಇರೋ. ಮದುವೆ ಆಗಾಕ ಬರ್ತೈತಿ. ಹೆಣ್ಣ ಮದುವೆ ಆಗೋ ಹೊತ್ತಿಗೆ ಮದುವೆ ಆಗಿ ಇನ್ನೊಬ್ರ ಮನೆ ಹೊಸ್ಲ ತೊಳೆದ್ರೆ ಚಲೋ ಅಲ್ಲೇನಣ್ಣ? ತವ್ರ ಮನೆ ಹೆಸರು ಉಳಿಬೇಕಂದ್ರೆ ನಿನ್ನ ಕೊಟ್ಟ ಮನೇನು ಅಂಥ ಮನೆತನ ಇರಬೇಕು. ಮದುವೆ ಅಂದ್ರೆ ಮಕ್ಕಳ ಆಟ ಅಲ್ಲ. ಚಲೋ ಮನೆತನ ಹುಡುಕ್ತೀನಿ. ನಿನ್ನ ಕಣ್ಣೀರು ಓಡಿಸುವ ಮನೆತನ ಸಿಕ್ತಂದ್ರೆ ನಾನು ಮುನ್ನೆತ್ತ ನಿನ್ನ ಮದುವೆ ಮಾಡಿಕೊಡ್ತೀನಿ. ಬಾ ಅಣ್ಣ, ವೈನಿನೂ ಮನೆಗೆ ಬಂದಾಳ. ನಿನ್ನ ಜೀವನ ಸುಖವಾಗಿರ್ಬೇಕಂದ್ರ ನಾನು ಇನ್ನೊಂದು ಮನೆ ಸಸ್ಯಾಗಿ ಹೋಗ್ಲೇಬೇಕಣ್ಣ. ಅಂಥ ಮಣಿತನ ಏನಾರ ಬತ್ತಂದ್ರೆ ನಾನು ಮುನ್ನೆತ್ತ ನಿನ್ನ ಅಕ್ಕಿ ಕಳೋಗಿತೀನಿ. ಹುಡುಕ್ತೀನಿ, ಹುಡುಕಾಕ ಚಾಲು ಮಾಡ್ತೀನಿ. ಆಯ್ತಣ್ಣ. ಸೊಸಿ ನನ್ನ ಮಗನ ಹೆಂಡತಿ ಹೆಂಗಿರ್ಬೇಕಾದಾಕಿ ಹೆಂಗ ಅದೀಯಲ್ಲವಾ? ಪ್ರೀತಿ ಮಾಡಿ ಮದುವೆ ಆಗೀವಿ, ನಾವು ಹೆಂಗಾರ ಇರ್ತೀವಿ, ನಿಮ್ಗೆ ಯಾಕೆ ಬೇಕು? ಈಗಿನ ಕಾಲದವ್ರು ನೀವು ಒಪ್ಕೊಂತೀನಿ. ಆದ್ರೆ ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ನೋಡ್ರಿ, ನಮ್ಮ ಮನೆಯನ್ನ ಹಿಂಗೆ ಇದ್ನಿ, ಹಿಂಗೆ ಬೆಳೆದೀನಿ. ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ನಮ್ಮ ಮನ್ಯಾಗೂ ಒಬ್ಬೇಕು ಸೊಸಿ ಅದಾಳ. ಆಕೆ ಗುಣನ ಹಾಡಿ ಹೊಗಳಬೇಕು. ಆಕೆಗೂ ನಿನಗೂ ಭಾಳ ವ್ಯತ್ಯಾಸ ಐತವ, ಭಾಳ ವ್ಯತ್ಯಾಸ. ಆಕೆ ಏನ ನಿಮ್ಮ ಮಗನ ಮದ್ವೆ ಆಗಲ್ಲ ಅಂದಾಕಿ? ಹಾಂ, ಆಕೆ ನನ್ನ ಮಗನ ಮದುವೆ ಆಗೋದಿಲ್ಲ ಅನ್ನೋ ವಿಷಯನ ನಿನಗೆ ಯಾರು ಹೇಳಿದ್ರವಾ? ನಿಮ್ಮ ಮಗನ ಹೇಳ್ಯಾರ್ರಿ, ಅದಕ್ಕೆ ನನ್ನ ಕೈಕಾಲು ಬಿದ್ದ ಮದ್ವೆ ಆಗ್ಯಾರ. ಎಂಥ ಹುಚ್ಚು ನನ್ನ ಮಗ ಅದೇಲಿ ಅಪ್ಪ. ನಿನ್ನ ಹುಚ್ಚು ವಯಸ್ಸಿನ ಸಂಬಂಧ ಎಂಥಕ್ಕಿನ ಮದುವೆ ಆಗಿಬಿಟ್ಟೇನು. ಸಾಯಿತನ ಗೋಳಾಡೋ ಪರಿಸ್ಥಿತಿ ಬಂತಲ್ಲಪ್ಪ ನಿನಗೆ. ಮಾವ, ಇದೊಂದು ಸಾರಿ ಪ್ರಶ್ನೆ ಮಾಡಿರಿ, ಇನ್ನೊಂದು ಸಾರಿ ಪ್ರಶ್ನೆ ಮಾಡಿದ್ರ ನಿಮ್ಮನ್ನ ಮಾವ ಅಂತನೂ ನೋಡಲ್ಲ. ನಿನ್ನ ತಪ್ಪಲ್ಲವ, ನಿನ್ನ ತಪ್ಪಲ್ಲ. ನಿನ್ನ ಇಷ್ಟೊಂದು ಸ್ವಚ್ಛವಾಗಿ ಬೆಳೆಸ್ಯಾರಲ್ಲ, ಆ ನಿನ್ನಪ್ಪ ಅವನ ತಪ್ಪು. ಅಥವಾ ಇನ್ನೊಮ್ಮೆ ಏನಾರ ನಾನು ನಿನಗೆ ಕೇಳೋದಾಗಲಿ ಹೇಳೋದಾಗಲಿ ಮಾಡಿದ್ದೆ ಅಂದ್ರೆ ನಿನಗೆ ತಿಳಿದಂಗೆ ಮಾಡುವ. ನಿಮ್ಮ ವಯಸ್ಸಿನ ತಕ್ಕಂಗ ಇರೋದು ಕಲೀರಿ ಫಸ್ಟ್. ಮಾಡ್ಕೊಳ್ಳೋದಾಯ್ತಂದ್ರೆ ನಿಮ್ಮ ಅವನ ಮದುವೆ ಮಾಡ್ಕೊ. ಯಾಕಂದ್ರೆ ಅವ ಹಿಡಿಯೋಣ ಅಂತೇಳಿ ನಾವು ಹಿಡೋದು ಬೇಡ. ಅಣ್ಣ, ಅವ ನಮ್ಗೆ ಎಷ್ಟು ಮೋಸ ಮಾಡ್ಯಾನ ಅನ್ನೋದು ಗೊತ್ತೈತಲ್ಲ. ಮನ್ಯಾನ ಹೋದಾನ, ಎಡವ್ಯಾನ, ಮಂದಿಗೆ ಮಾತು ಕೇಳಿ ಮೋಸ ಮಾಡ್ಯಾನ, ಮತ್ತೆ ಹುಡ್ಕೊಂಡು ಬಂದಾನ. ಇರ್ಲಿ ಬಿಡುವ,
ಮನ್ಯಾನವ್ರ ಆಗ್ಬೇಕು. ಒಂದು ಮಾತು ಹೊಕ್ಕೈತಿ ಬರ್ತೈತಿ. ಎಷ್ಟೇ ಆಗಲಿ ಕಳ್ಳ ಬಳಿ ಬಿಡಕ್ಕೆ ಆದಿತ್ತೇನ? ನೀನ ವಿಚಾರ ಮಾಡೋಣ. ಅವ ನಾನು ಹುಡ್ಕೊಂಡು ಬಂದಾನೋ ಇಲ್ಲ ನನ್ನ ನೌಕರಿ ಹುಡ್ಕೊಂಡು ಬಂದಾನೋ? ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧ ಹಿಡ್ಕೊಂಬಂದಾನ. ಸಂಬಂಧಕ್ಕೆ ಅವ ಬೆಲೆ ಕೊಡ್ಲಿಕ್ಕಂದ್ರು ನಾವ್ರ ಬೆಲೆ ಕೊಡೋಣ. ಹ್ಞೂ ಅನ್ನವ. ಓದಿಸ್ದವ್ ನೀನು, ನೌಕರಿ ಹಚ್ದವ್ ನೀನು. ನಿನ್ನ ಮಾತಿಗೆ ಎದುರಾದ್ನಂದ್ರ ಹೆಂಗಣ್ಣ? ನೀನು ಅಂದಂಗೆ ಆಗ್ಲಣ್ಣ. ತವ್ರ ಮನಿನ ತಣ್ಣಗಿರ್ಲಂತ ಬಯಸ್ದಕ್ಕೆ ನೀನು. ಮತ್ತು ನೀವು ಆದ ಗಂಡನ ಮನೆ ಹೆಂಗಿರ್ಬೇಕಂತ ಆಸೆ ಪಟ್ಟು ಹೇಳು. ಆ ಗಂಡನ ಮನೆ ಯಾವ್ದಾರು ಆಗಿತ್ತಂದ್ರೆ ಇದ ಮನೆ ಆಗಲಿವ, ಇದ ಮನೆ ಆಗಲಿ. ಮಾವ, ಹಿರಿಯರ ಮಾತು ಉಳಿಸ್ಕೊಳ್ಳೋ ಸಲುವಾಗಿ ನಾನು ನಿನ್ನ ಮದುವೆ ಆಗ್ತೀನಿ. ಆದ್ರೆ ಹೊತ್ತ ವೇಳೆ ಒಂದೇ ಥರ ಇರೋದಿಲ್ಲ ಅಂತೇಳಿ ಗೊತ್ತಾತಲ್ಲ? ನಿನ್ನ ಮನಸ್ಸಿನಾಗಿಂದ ಹೇಳಕತ್ತಿದ್ದು ಮಾತಾ ಇದು? ನಾ ಇಷ್ಟೆಲ್ಲ ತಪ್ಪು ಮಾಡೀನಿ, ನನ್ನ ಮದುವೆ ಹಾಕಿ. ಹೇಳಿನಲ್ಲ, ಹಿರಿಯರ ಮಾತು ಉಳಿಸ್ಕೊಳ್ಳೋ ಸಲುವಾಗಿ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ. ಆದ್ರೆ ನಿನ್ನ ಮ್ಯಾಗಿರೋ ಮನಸ್ಸಿನಿಂದ ಅಲ್ಲ. ಸಾವಿರಾರು ತಪ್ಪದಾವ. ಆ ತಪ್ಪಿಗೆ ಕ್ಷಮೆ ಕೇಳೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ನಾನು ಏನಾರ ಮದುವೆ ಆದಿ ಅಂದ್ರೆ ನನ್ನ ಕಣ್ಣಿಟ್ಟು ನೋಡ್ಕೋತೀನಿ. ಸಂಬಂಧಕ್ಕೆ ಬೆಲೆ ಕೊಟ್ಟಿದ್ದೆ ಅಂದ್ರೆ ಈಗ ಕೈ ಮುಗಿಯೋ ಪರಿಸ್ಥಿತಿ ಬರ್ತಿತ್ತ? ಇಷ್ಟಪಟ್ಟು ಹೆಣ್ಣ ಮೋಸ ಮಾಡಬಾರ್ದು, ಆದ್ರೆ ಮನ್ಯಾಗಿನ ಹೆಣ್ಣ ಮನುಷ್ಯಗೆ ಧೈರ್ಯ ತುಂಬಿದ್ಲಿ. ಸಂಬಂಧಗಳು ಗಚ್ಚೊಳಿಲಿ ಮಾಮ. ಅನುರಾಗದ ಸಂಗಮವ